ಓಕೆ, ಫೈನ್. ಇವತ್ತು ನಾವು ಡಿಸ್ಕಸ್ ಮಾಡ್ತಕ್ಕಂಥ ವಿಷಯ ಯಾವುದು, ಕಾನ್ಸೆಪ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿಕಿಪೀಡಿಯಾ ಅಂತಕ್ಕಂಥದ್ದು. ಏನಾದ್ರೂ ಇದ್ರ ಬಗ್ಗೆ ಐಡಿಯಾ ಎಲ್ಲಾದ್ರೂ ಕೇಳಿದಿರಿ? ಇದನ್ನ ವಿಕಿಪೀಡಿಯಾ ಅಂದ್ರೆ ಏನು ಅಂತಕ್ಕಂಥದ್ದು? ಟೆಕ್ನಾಲಜಿ ಓವರಾಲ್ ಇನ್ಫಾರ್ಮೇಶನ್ ಅಬೌಟ್ ಅ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓವರಾಲ್ ಇನ್ಫಾರ್ಮೇಶನ್ ಅಬೌಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಹೌದು. ಮತ್ತೆ ನಾವು ಏನಾದ್ರೂ ಸರ್ಚ್ ಮಾಡ್ರಿ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ತಲೆಗೆ ಬರೋದು ಲೈಬ್ರರಿ ಅಲ್ವಾ? ಏನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಏನಾದ್ರು ನೀವು ಸರ್ಚ್ ಮಾಡ್ರಿ ಅಂತ ಹೇಳಿದ್ರೆ ಲೈಬ್ರರಿಗೆ ಹೋಗ್ತೀವಿ, ಅಲ್ಲಿ ಬುಕ್ ಹುಡುಕ್ತಿವಿ, ಅದ್ರಲ್ಲಿ ಏನೇನಿದೆ ಸೋರ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ನಾವು ಅದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಬಟ್ ಈ ಟೆಕ್ನಾಲಜಿ ಇಂಪ್ರೂವೈಸೇಷನ್ ಆದ ಹಾಗೆ, ಈ ತಂತ್ರಜ್ಞಾನ ಅಂತಕ್ಕಂಥದ್ದು ಯಾವ ರೀತಿ ಮುಂದುವರಿತಾ ಹೋದ ಹಾಗೆ ನಮ್ಮ ಈ ಡಿಕ್ಷನರಿ, ನಾವೆಲ್ಲ ಮೊದ್ಲು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಏನಾದ್ರೂ ಒಂದು ಶಬ್ದದ ಅರ್ಥ ಬೇಕಾಯ್ತು ಅಂತ ಹೇಳಿದ್ರೆ ನಾವು ಡಿಕ್ಷನರಿ ಹುಡುಕ್ತಕ್ಕಂಥ ಪದ್ಧತಿ ಇತ್ತು. ಡಿಕ್ಷನರಿಯಲ್ಲಿ ಅಕಾರಾದಿಯಲ್ಲಿ ಅಥವಾ ಆಲ್ಫಾಬೆಟಿಕಲಿ ಅದನ್ನ ಜೋಡಿಸ್ತಾ ಇದ್ರು, ಅದರಲ್ಲಿ ಅರ್ಥ ತಿಳ್ಕೊಳ್ತಕ್ಕಂಥದ್ದು ಅಥವಾ ಕಾನ್ಸೆಪ್ಟ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ತಿಳ್ಕೊಳ್ತಾ ಇದ್ವಿ. ಈಗ ಟೆಕ್ನಾಲಜಿ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗಿದೆ. ಇವಾಗ ಅದರಲ್ಲೂ ವಿಶೇಷವಾಗಿ ಈ ಇಂಟರ್ನೆಟ್ ಬಳಕೆ ಬಂದ ಮೇಲೆ ಈ ವಿಕಿಪೀಡಿಯಾ ಅಂತಕ್ಕಂಥದ್ದು ಬಳಕೆಗೆ ಬಂದಿದೆ. ವಿಕಿಪೀಡಿಯಾ ಅಂದ್ರೆ ಬೇರೆ ಏನಲ್ಲ, ಇದನ್ನ ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಅಂತೇಳಿ ಕರಿತೀವಿ. ನಾವು ಆಫ್ಲೈನ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ಡಿಕ್ಷನರಿ ಕರಿತೀವಿ, ಇದು ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಅಂತ ಇದಕ್ಕೆ ಕರಿತೀವಿ. ಅಂದ್ರೆ ಅಂತರ್ಜಾಲದ ಒಂದು ವಿಶ್ವಕೋಶ ಅಂತೇಳಿ ಈ ವಿಕಿಪೀಡಿಯಾ ಅಂತ ಕರಿತೀವಿ. ಇದನ್ನ ನಾವು ದ ಬಿಗ್ಗೆಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ದಿ ವರ್ಲ್ಡ್ ಅಂತಾನೂ ಕರಿಬಹುದು. ಇದು ವಿಶ್ವದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವಕೋಶ ಯಾವ್ದಾದ್ರು ಇದ್ರೆ ಅದನ್ನ ನಾವು ವಿಕಿಪೀಡಿಯಾ ಅಂತ ಹೇಳಿ ಕರಿತೀವಿ. ಓಕೆ, ಹಾಗಂದ್ರೆ ಇವತ್ತು ವಿಕಿಪೀಡಿಯಾ ಅಂದ್ರೇನು, ಅದು ಯಾವ ರೀತಿ ವರ್ಕ್ ಮಾಡುತ್ತೆ, ಅದನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಮೊದಲನೇದು ವಿಕಿಪೀಡಿಯಾ. ಇದನ್ನ ವಿಕಿ ಅಂತಾನೂ ಕರೀತಾರೆ ಶಾರ್ಟ್ ಫಾರ್ಮ್ ನಲ್ಲಿ. ಬಹಳ ಜನ ವಿಕಿಪೀಡಿಯಾ ಅಂತ ಫುಲ್ ಫಾರ್ಮ್ ಅಲ್ಲಿ ಕರೆಯೋದಿಲ್ಲ, ಇದನ್ನ ವಿಕಿ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. ಅಂದ್ರೆ ಏನು ವಿಕಿ ಅಂತ ಹೇಳಿದ್ರೆ, ದ ಸಿಂಪ್ಲೆಸ್ಟ್ ಆನ್ಲೈನ್ ಡಾಟಾಬೇಸ್ ದಟ್ ಕುಡ್ ಪಾಸಿಬಲಿ ವರ್ಕ್ ಅಂತ ಹೇಳಿ. ಇದನ್ನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇದು ವೆಬ್ ನ ಒಂದು ಮಾಹಿತಿ ಆಗಿದ್ದು ಬಹುಶಃ ನಮಗೆ ಕೆಲಸ ಮಾಡ್ಲಿಕ್ಕೆ ಸರಳವಾಗಿರ್ತಕ್ಕಂಥ ದಾರಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ವಿಕಿ ಅದರ ಅರ್ಥ, ವಿಕಿ ಮೀನ್ಸ್ ರ್ಯಾಪಿಡ್ಲಿ. ಇದು ಹವಾಯಿನ್ ಭಾಷೆಯಲ್ಲಿ ಇರ್ತಕ್ಕಂಥದ್ದು. ವಿಕಿ ಅಂತ ಹೇಳಿದ್ರೆ ರ್ಯಾಪಿಡ್ಲಿ ಅಂತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ, ಅಂದ್ರೆ ವೇಗವಾಗಿ ಅಂತಕ್ಕಂಥ ಒಂದು ಅರ್ಥವನ್ನ ಕೊಡುತ್ತೆ. ಅಂದ್ರೆ ವಿಕಿ ಅಂತಕ್ಕಂಥದ್ದು ಹವಾಯಿನ್ ಭಾಷೆಯ ಒಂದು ಪದ ಅಂತ ಹೇಳಿ ಗೊತ್ತಾಯ್ತು, ಅದರ ಅರ್ಥ ಏನಪ್ಪಾ ಅಂದ್ರೆ ವೇಗ ಅಂತಕ್ಕಂಥದ್ದು ಗೊತ್ತಾಯ್ತು. ಇದು ಈ ವಿಕಿಪೀಡಿಯಾ ಅಂತಕ್ಕಂಥದ್ದು ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್ ಹಬ್ ಅಂತ ಹೇಳಿದ್ರೆ ವೆಬ್ ನ ಮಾಹಿತಿ ಅಂತ ಹೇಳಿ ಕರಿತೀವಿ. ಬಹುಶಃ ನಮಗೆ ಏನ್ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಸರಳವಾಗಿರ್ತಕ್ಕಂಥ ವೇ ಅಂತ ಹೇಳಿದ್ರೆ ವಿಕಿಪೀಡಿಯಾ ಅಂತ ಹೇಳ್ಬೋದು. ಅಂದ್ರೆ ಅದರ ಅರ್ಥ ನೋಡೋದಾದ್ರೆ, ವಿಕಿ ಇಸ್ ಅ ಪೀಸ್ ಆಫ್ ಸರ್ವರ್ ಸಾಫ್ಟ್ವೇರ್ that allows user to freely create and edit web page content using any web browser. ವಿಕಿ ಅಂತಕ್ಕಂಥದ್ದು ಒಂದು ತಂತ್ರಾಂಶ. ಈ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳೋದಾದ್ರೆ ಇದು ಒಂದು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ, ಅದನ್ನ ಕನ್ನಡದಲ್ಲಿ ತಂತ್ರಾಂಶ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ತಂತ್ರಾಂಶ ಅಂತಕ್ಕಂಥದ್ದು ಉಪಯೋಗಿಸುವವರಿಗೆ, ಅಂದ್ರೆ ನಮಗೆ ಏನಾಗುತ್ತೆ, ವೆಬ್ ನಲ್ಲಿ ಇರ್ತಕ್ಕಂಥ ವಿಷಯವನ್ನ, ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ವಿಷಯವನ್ನ ಉಚಿತವಾಗಿ ರಚಿಸ್ಲಿಕ್ಕೆ ಮತ್ತು ಬದಲಾಯಿಸ್ಲಿಕ್ಕೆ ಅನುಮತಿಯನ್ನ ನೀಡುತ್ತೆ. ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಕಿ ಅಂತಕ್ಕಂಥದ್ದು ಒಂದು ತಂತ್ರಾಂಶ, ಕಂಪ್ಯೂಟರ್ನ ಒಂದು ತಂತ್ರಾಂಶ ಅಂತ ಹೇಳಿ ಕರಿತೀವಿ. ಇದು ಉಪಯೋಗ ಮಾಡ್ತಕ್ಕಂಥವ್ರಿಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ವೆಬ್ ನಲ್ಲಿ ಇರ್ತಕ್ಕಂಥ ವಿಷಯವನ್ನ ನಮಗೆ ರಚನೆ ಮಾಡ್ಲಿಕ್ಕೆ, ಉಪಯೋಗ ಮಾಡ್ಕೊಳ್ಳಿಕ್ಕೆ, ಅದ್ರ ಜೊತೆಗೆ ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಅವಕಾಶವನ್ನ ನೀಡ್ಕೊಡುತ್ತೆ. ಓಕೆ, ಅದನ್ನ ಹೆಂಗೆ ಏನು ಅಂತಕ್ಕಂಥದ್ದು ನಾವು ಮುಂದೆ ನೀವು ಪ್ರಾಕ್ಟಿಕಲ್ ಬಂದಾಗ ಅದನ್ನ ನೋಡುವಂತ್ರಿ. ಅಂದ್ರೆ ಓಕೆ, ಈಗ ಅದರ ನಿಜವಾದ ಆಗಿರ್ತಕ್ಕಂಥ ಅರ್ಥವನ್ನ ನೋಡೋಣ. ವಾಟ್ ಈಸ್ ವಿಕಿಪೀಡಿಯಾ? ವಿಕಿಪೀಡಿಯಾ ಅಂದ್ರೆ ಏನು ಅಂತಕ್ಕಂಥದ್ದು. ಓಕೆ, ಎ ಫ್ರೀ ಕಂಟೆಂಟ್ ಮಲ್ಟಿಲಿಂಗ್ವಲ್ ಎನ್ಸೈಕ್ಲೋಪೀಡಿಯಾ ರಿಟನ್ ಕೊಲಾಬರೇಟಿವ್ಲಿ ಬೈ ಕಾಂಟ್ರಿಬ್ಯೂಟರ್ಸ್ ಅರೌಂಡ್ ದಿ ವರ್ಲ್ಡ್. ನೋಡ್ರಿ, ಜಗತ್ತಿನಾದ್ಯಂತ ಇರ್ತಕ್ಕಂತಹ ಅಥವಾ ವಿಶ್ವಾದ್ಯಂತ ಇರ್ತಕ್ಕಂತಹ ಬಹುಭಾಷಾ ಕೊಡುಗೆದಾರರ, ಕೇವಲ ಒಂದೇ ಒಂದು ಭಾಷೆ ಅಲ್ಲ, ಬಹುಭಾಷಾ ಕೊಡುಗೆದಾರರ ಸಹಯೋಗದೊಂದಿಗೆ, ಆಮೇಲೆ ಕ್ಲಾಸ್ ಐತೆ ಅಂತ. ಓಕೆ, ವಿಶ್ವಾದ್ಯಂತ ಇರ್ತಕ್ಕಂಥ ಬಹುಭಾಷಾ ಕೊಡುಗೆದಾರರ ಸಹಯೋಗದೊಂದಿಗೆ ರಚಿತವಾಗಿರುವ ಉಚಿತ ವಿಶ್ವಕೋಶ ಇದಾಗಿದೆ ಅಂತ ಹೇಳ್ತಾರೆ. ನೋಡ್ರಿ, ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಯ ಜನರು ನಾವು ನೋಡ್ತೀವಿ.
ಇಂಗ್ಲಿಷ್ ಇಂಗ್ಲೆಂಡ್ ಕಡೆ ಹೋದ್ರೆ ಇಂಗ್ಲಿಷ್ ಭಾಷೆ ನೋಡ್ತೀವಿ. ಭಾರತದಲ್ಲಿ ಕರ್ನಾಟಕದಲ್ಲಿ ಕನ್ನಡ ಭಾಷೆಯವರು ನೋಡ್ತೀವಿ, ತಮಿಳುನಾಡಿನಲ್ಲಿ ತಮಿಳ್ ಭಾಷೆಯವ್ರನ್ನ ನೋಡ್ತೀವಿ, ಇನ್ನು ಆಂಧ್ರ ಪ್ರದೇಶ ಕಡೆ ಹೋದ್ರೆ ತೆಲುಗು ಭಾಷೆಯವ್ರು ನೋಡ್ತೀವಿ, ಮಹಾರಾಷ್ಟ್ರದಲ್ಲಿ ಮರಾಠಿಯವ್ರು ನೋಡ್ತೀವಿ. ಹಿಂಗೆ ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಯಾಗಿರ್ತಕ್ಕಂಥ ಜನರಿದ್ದಾರೆ. ಅವರೆಲ್ಲರ ಕೊಲಾಬ್ರೇಟಿವ್ ನಿಂದ, ಅವರೆಲ್ಲರ ಸಹಯೋಗದಿಂದ ರಚಿತವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ವಿಶ್ವಕೋಶ ಅಂತೇಳಿ ಈ ವಿಕಿಪೀಡಿಯಾನ ಕರಿತೀವಿ. ಮುಂದೆ ಹೇಳ್ತಾ ಇದ್ದಾರೆ, ದ ಸೈಟ್ ಈಸ್ ಅ ವಿಕಿ, ಎನಿಬಡಿ ಕ್ಯಾನ್ ಎಡಿಟ್ and add to an article, offers quick understanding on controversial issues ಅಂತ ಹೇಳ್ತಾ ಇದ್ದಾರೆ. ಯಾರು ಬೇಕಾದ್ರೂ ಲೇಖನವನ್ನ ಸೇರಿಸಲಿಕ್ಕೆ ಅವಕಾಶ ಇದೆ, ಆ ಲೇಖನವನ್ನ ಬದಲಾಯಿಸಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಇದು ಗೂಗಲ್ ಸರ್ಚ್ ನಲ್ಲಿ ಅದರ ವಿಕಿಪೀಡಿಯಾ ಡೆಫಿನಿಷನ್ ಹೇಳ್ತಾ ಇದ್ದಾರೆ ನೋಡ್ರಿ. ಯಾರು ಬೇಕಾದ್ರೂ ನಾವು ಲೇಖನಗಳನ್ನ ಆಡ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದು. ಆ ಆರ್ಟಿಕಲ್ ಗಳನ್ನ ನಾವು ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅದನ್ನ ಆಡ್ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಆಮೇಲೆ ಬೇಗ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ, ಈ ಕಾಂಟ್ರವರ್ಷಿಯಲ್ ಇಶ್ಯೂಸ್ ಇದ್ವು ಅಂದ್ರೆ ಅದರಲ್ಲಿ ಹೊಡೆದ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತಕ್ಕಂಥದ್ದು. ಆ ರೀತಿ ವಿಷಯವನ್ನ, ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಈ ವಿಕಿ ಅಂತ ಹೇಳಿ ಕರೀತಾರೆ. ಓಕೆ ಓಕೆ ಇನ್ನು ನೆಕ್ಸ್ಟ್, ವಿಕಿಪೀಡಿಯಾ ಕನಸು ಏನಿದೆ ಅಂತಕ್ಕಂಥದ್ದು. ವಿಕಿಪೀಡಿಯಾಸ್ ಡ್ರೀಮ್, ಅಲ್ಲಿ ಒಂದು ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು, ಇವರು ಒನ್ ಆಫ್ ದಿ ಫೌಂಡರ್ ಆಫ್ ವಿಕಿಪೀಡಿಯಾ ಅಂತಕ್ಕಂಥದ್ದು. ಲ್ಯಾರಿ ಸ್ಯಾಂಗರ್ ಮತ್ತು ಜಿಮ್ಮಿ ವೇಲ್ಸ್ ಅಂತಕ್ಕಂಥ ಇಬ್ರು ವ್ಯಕ್ತಿಗಳು ಈ ವಿಕಿಪೀಡಿಯಾದ ಫೌಂಡರ್ ಇದ್ದಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ನು ಏನ್ ಹೇಳ್ತಾನೆ ನೋಡ್ರಿ. ಇಮ್ಯಾಜಿನ್ ಅ ವರ್ಲ್ಡ್ ಇನ್ ವಿಚ್ ಎವ್ರಿ ಸಿಂಗಲ್ ಪರ್ಸನ್ ಆನ್ ದಿ ಪ್ಲಾನೆಟ್ ಈಸ್ ಗಿವನ್ ಫ್ರೀ ಆಕ್ಸೆಸ್ ಟು ದಿ ಸಮ್ ಆಫ್ ಆಲ್ ಹ್ಯೂಮನ್ ನಾಲೆಜ್. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. ಅವನು ಹೇಳ್ತಾ ಇದ್ದಾನೆ, ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ, ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ವ್ಯಕ್ತಿಗಳ ಜ್ಞಾನ ಉಚಿತವಾಗಿ ದೊರೆಯುವಂತೆ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ. ಭೂಮಿ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ, ಬೇರೆ ಬೇರೆ ವ್ಯಕ್ತಿಗಳಿದ್ದಾರೆ, ಅವ್ರವ್ರ ನಾಲೆಜ್ ಅವ್ರವ್ರಿಗೆ, ಈಗ ನನಗೆ ಗೊತ್ತಿರತಕ್ಕಂಥದ್ದು ಇನ್ನೊಬ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರತಕ್ಕಂಥದ್ದು ಮತ್ತೊಬ್ರಿಗೆ ಗೊತ್ತಿರಲ್ಲ. ಈ ರೀತಿ ಜಗತ್ತಿನಾದ್ಯಂತ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರ್ತಕ್ಕಂಥ ನಾಲೆಜ್ ಎಲ್ಲರಿಗೂ ಸಿಗ್ತಕ್ಕಂತೆ ಮಾಡ್ತಕ್ಕಂಥ ಒಂದು ಕನಸು ನಮ್ಮದಾಗಿದೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಅವ್ರು ಹೇಳ್ತಾ ಇರತಕ್ಕಂಥದ್ದು, ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಜ್ಞಾನವು ಉಚಿತವಾಗಿ ದೊರೀತಕ್ಕಂಥ ಒಂದು ಸಾಹಸ, ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಅವ್ರ ಚಿತ್ರ ಇದೆ, ಈ ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರ ಚಿತ್ರ. ಅಲ್ಲಿ ಅವ್ರು ಒಂದು ಗುರಿ ಹಾಕೊಂಡಿದ್ದಾರೆ, ಗೋಲ್ ಹಾಕೊಂಡಿದ್ದಾರೆ. ಅಲ್ಲಿ ನೋಡ್ರಿ, 2,50,000 ಆರ್ಟಿಕಲ್ಸ್ ಇನ್ ಎವ್ರಿ ಲ್ಯಾಂಗ್ವೇಜ್ ಸ್ಪೋಕನ್ ನೇಟಿವ್ಲಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, 2,50,000 ಆರ್ಟಿಕಲ್ಗಳನ್ನ, ಲೇಖನಗಳನ್ನ ಪ್ರತಿಯೊಂದು ಏನೋ ಸ್ಥಳೀಯವಾಗಿ ಮಾತಾಡ್ತಕ್ಕಂಥ ಎಲ್ಲಾ ಭಾಷೆಗಳಲ್ಲಿ ರಚಿಸ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಸ್ಥಳೀಯವಾಗಿ ಈಗ ಸದ್ಯಕ್ಕೆ ಅವರ ಪ್ಲಾನ್ ಇರ್ತಕ್ಕಂಥದ್ದು 347 ಲ್ಯಾಂಗ್ವೇಜಸ್ ನಲ್ಲಿ 2,50,000 ಆರ್ಟಿಕಲ್ಸ್ ಅನ್ನ ರಚನೆ ಮಾಡಬೇಕು ಅಂತಕ್ಕಂಥದ್ದು. ಕೆಲವೊಂದು ಈಗಾಗಲೇ ಆರ್ಟಿಕಲ್ಸ್ ಹೆಚ್ಚಿಗೆ ಆಗಿದೆ, ಬಟ್ 347 ಲ್ಯಾಂಗ್ವೇಜಸ್ಗೂ ಆಗಿಲ್ಲ. ಕೆಲವೊಂದಿಷ್ಟು ಲ್ಯಾಂಗ್ವೇಜಸ್ ಇನ್ನೂ ಬ್ಯಾಲೆನ್ಸ್ ಇದೆ. ಒಟ್ಟಾರೆ ಅವ್ರ ಉದ್ದೇಶ ಏನಿದೆ ಅಂತ ಹೇಳಿದ್ರೆ, 2,50,000 ಲೇಖನಗಳನ್ನ ನೇಟಿವ್ಲಿ ಸ್ಪೋಕನ್ ಲ್ಯಾಂಗ್ವೇಜಸ್ ನಲ್ಲಿ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಮಾತನಾಡುವ ಭಾಷೆಗಳಲ್ಲಿ ರಚಿಸ್ತಕ್ಕಂಥ ಒಂದು ಗುರಿಯನ್ನ ಅವರು ಹೊಂದಿದ್ದಾರೆ. ಅದು ಎಷ್ಟಪ್ಪ ಅಂತ ಹೇಳಿದ್ರೆ 347 ಲ್ಯಾಂಗ್ವೇಜ್ಗಳಲ್ಲಿ ಅವುಗಳನ್ನ, ಆರ್ಟಿಕಲ್ ಗಳನ್ನ ರಚನೆ ಮಾಡ್ತಕ್ಕಂಥ ಉದ್ದೇಶವನ್ನ ಹೊಂದಿದ್ದಾರೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಿಮ್ಮ ಎದುರಿಗೆ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂಥದ್ದು ಇಬ್ರು ವ್ಯಕ್ತಿಗಳ ಚಿತ್ರ ಇದೆ. ಒಬ್ಬ ವ್ಯಕ್ತಿ ಲ್ಯಾರಿ ಸ್ಯಾಂಗರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅದ್ರ ಜೊತೆಗೆ ಇನ್ನೊಬ್ರು ಜಿಮ್ಮಿ ವೇಲ್ಸ್. ಇವು ಇಬ್ರು ವ್ಯಕ್ತಿಗಳು ಇದರ ಫೌಂಡರ್, ವಿಕಿಪೀಡಿಯಾ ಫೌಂಡರ್ ಅಂತ ಹೇಳಿ ಕರಿತೀವಿ. ಇನ್ನು ಮೇಲೆ ವಿಕಿಪೀಡಿಯಾದ ಲೋಗೋ ಇದೆ, ವಿಕಿಪೀಡಿಯಾ ಅಂತಿದೆ. ಅದರ ಕೆಳಗಡೆ ವಿಕಿಪೀಡಿಯಾ ಲೋಗೋದ ಕೆಳಗಡೆ ಹೆಸರಿದೆ, ದ ಲೋಗೋ ಆಫ್ ವಿಕಿಪೀಡಿಯಾ, ಎ ಗ್ಲೋಬ್ ಫ್ಯೂಚರಿಂಗ್ ಗ್ಲಿಂಪ್ಸ್ ಫ್ರಮ್ ಸೆವರಲ್ ರೈಟಿಂಗ್ ಸಿಸ್ಟಮ್ ಫಾರ್ ದಿ ಲೆಟರ್ ಡಬ್ಲ್ಯೂ ಆರ್ ಸೌಂಡ್ಸ್ WI, WO ಆರ್ WA ಅಂತಕ್ಕಂಥದ್ದು. ಅವ್ರು ಹೇಳ್ತಾ ಇದಾರೆ, ಹಲವಾರು ಬರವಣಿಗೆಯ ವ್ಯವಸ್ಥೆಯಿಂದ ಒಳಗೊಂಡಿರ್ತಕ್ಕಂಥ ಗೋಳವನ್ನ ನಾವು ವಿಕಿಪೀಡಿಯಾ ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಹಲೋ ಹಲೋ, ಕೇಳಿಸ್ತಾ ಇದೆಯಲ್ಲ? ಆ ವಿಕಿಪೀಡಿಯಾ ಲೋಗೋ ನೋಡ್ರಿ, ಮೊದ್ಲಿಗೆ W ಅಂತಕ್ಕಂಥದ್ದು ಕ್ಯಾಪಿಟಲ್ ಅಲ್ಲಿ, ಅದರಲ್ಲೂ ಸೈಜ್ ನಲ್ಲಿ ದೊಡ್ಡದಿದೆ, ಲಾಸ್ಟ್ ಕೊನೆಯದಾಗಿರ್ತಕ್ಕಂಥದ್ದು A ಅಂತಕ್ಕಂಥದ್ದು ಬಿಗ್ ಸೈಜ್ ಇದೆ. ಇನ್ನು ಮಧ್ಯೆ ಇರ್ತಕ್ಕಂಥದ್ದು
WIKIPEDIA ಅಂತಕ್ಕಂಥದ್ದು ಸ್ಮಾಲ್ ಲೆಟರ್ ಅಲ್ಲಿ. ಇದು ವಿಕಿಪೀಡಿಯಾದ ಲೋಗೋ. ಅವ್ರು ಹೇಳ್ತಾ ಇದಾರೆ ಎ ಗ್ಲೋಬ್ ಫ್ಯೂಚರಿಂಗ್ ಗ್ಲಿಫ್ಸ್ ಫ್ರಮ್ ಸೆವರಲ್ ರೈಟಿಂಗ್ ಸಿಸ್ಟಮ್ಸ್ ಅಂತೇಳಿ. ಅಂದ್ರೆ ಹಲವಾರು ಬರವಣಿಗೆಯ ವ್ಯವಸ್ಥೆಯಿಂದ ಒಳಗೊಂಡಿರ್ತಕ್ಕಂಥ ಗೋಳವನ್ನ ನಾವು ವಿಕಿಪೀಡಿಯಾ ಅಂತಕ್ಕಂಥ. ಓಕೆ, ಹಾಗಂದ್ರೆ ಈ ಸ್ಕ್ರೀನ್ ಶಾಟ್ ನಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಅಲ್ಲಿ ವೆಬ್ ಅಡ್ರೆಸ್ ಇದೆ wikipedia.org ಅಂತಕ್ಕಂಥದ್ದು. ಓಕೆ, ಸ್ಲೋಗನ್, ವಿಕಿಪೀಡಿಯಾ ಸ್ಲೋಗನ್ ಏನಪ್ಪಾ ಅಂತ ಹೇಳಿದ್ರೆ ದ ಫ್ರೀ ಎನ್ಸೈಕ್ಲೋಪೀಡಿಯಾ ದಟ್ ಎನಿವನ್ ಕ್ಯಾನ್ ಎಡಿಟ್. ಯಾರಾದ್ರೂ ಅದನ್ನ ನಾವು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು, ಉಚಿತವಾಗಿರ್ತಕ್ಕಂಥ ವಿಶ್ವಕೋಶ ಅಂತಕ್ಕಂಥದ್ದು. ಇದು ಕಮರ್ಷಿಯಲ್ ಅಂತ ಕೇಳಿದ್ರೆ ಇಲ್ಲ, ಇದು ಇಟ್ ಇಸ್ ನಾಟ್ ಅ ಕಮರ್ಷಿಯಲ್ ಸೈಟ್ ಅಂತ ಹೇಳಿ. ಟೈಪ್ ಆಫ್ ಸೈಟ್ ಇಂಟರ್ನೆಟ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ. ನಾವು ಇಂಟರ್ನೆಟ್ ಎನ್ಸೈಕ್ಲೋಪೀಡಿಯಾ ಅಂತ ಕರಿತೀವಿ ಅಂದ್ರೆ ನಮ್ಗೆ ಈಗಾಗಲೇ ಅನೇಕ ವಿಶ್ವಕೋಶಗಳನ್ನು ನಾವು ನೋಡಿದೀವಿ. ಬ್ರಿಟಾನಿಕಾ ವಿಶ್ವಕೋಶ ಆಗಿರ್ಬೋದು, ಅಥವಾ ನೀವು ಲೈಬ್ರರಿಗೆ ಹೋದ್ರೆ ಬೇಕಾದಷ್ಟು ವಿಶ್ವಕೋಶಗಳು ಸಿಗುತ್ತೆ. ಅಂದ್ರೆ ಇದು ಯಾವ ಟೈಪ್ ಇದೆ ಅಂತ ಹೇಳಿದ್ರೆ ಇಂಟರ್ನೆಟ್ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಕರಿತೀವಿ, ಅಂತರ್ಜಾಲ ವಿಶ್ವಕೋಶ ಅಂತ ಹೇಳಿ ಕರಿತೀವಿ. ಇದು ರಿಜಿಸ್ಟ್ರೇಷನ್ ಆಪ್ಷನಲ್ ಇದೆ, ಮಾಡಬಹುದು ಅಥವಾ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ. ಈಗ ಸದ್ಯಕ್ಕೆ ಅವೈಲಬಲ್ ಇನ್ 288 ಎಡಿಷನ್ಸ್. ಅವ್ರು ಹೇಳಿದ್ರು 347 ಲೋಕಲ್ ಲ್ಯಾಂಗ್ವೇಜಸ್ ನಲ್ಲಿ 2,50,000 ಆರ್ಟಿಕಲ್ಸ್ ಅನ್ನ ಮಾಡ್ತಕ್ಕಂಥ ಗುರಿ ಹೊಂದಿದೆ ಅಂತ ಹೇಳಿ. ಸದ್ಯಕ್ಕೆ ಈಗ ಆಕ್ಟಿವ್ ಎಡಿಷನ್ಸ್ ಎಷ್ಟಿದೆ ಅಂತ ಹೇಳಿದ್ರೆ 288 ಎಡಿಷನ್ಸ್ ಇದೆ. ಆಮೇಲೆ ಯೂಸರ್ಸ್, ಅದು ಎಷ್ಟು ಜನ ಯೂಸರ್ಸ್ ಇದೆ ಅಂತಕ್ಕಂಥದ್ದನ್ನಿದೆ. ಆಮೇಲೆ ಅದ್ರ ಲೈಸೆನ್ಸ್, ಕಂಟೆಂಟ್ ಲೈಸೆನ್ಸ್ ಕೊಟ್ಟಿದ್ದಾರೆ. ರಿಟರ್ನ್ ಬೈ ಲ್ಯಾಂಪ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದಿದೆ. ಇಲ್ಲಿ ಓನರ್ ಇದೆ ವಿಕಿಪೀಡಿಯಾ ಫೌಂಡೇಶನ್. ಓನರ್ ಯಾರಪ್ಪ ಅಂತ ಹೇಳಿದ್ರೆ ವಿಕಿಪೀಡಿಯಾ ಫೌಂಡೇಶನ್ ಅವರು. ಆಮೇಲೆ ಯಾರು ಕ್ರಿಯೇಟ್ ಮಾಡಿದ್ದಾರೆ, ಕ್ರಿಯೇಟೆಡ್ ಬೈ ಜಿಮ್ಮಿ ವೇಲ್ಸ್ ಅಂಡ್ ಲ್ಯಾರಿ ಸ್ಯಾಂಗರ್ ಅಂತ ಹೇಳಿ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ವ್ಯಕ್ತಿಗಳ ಚಿತ್ರನೇ ಇದೆ, ಅದು ಲ್ಯಾರಿ ಸ್ಯಾಂಗರ್ ಮತ್ತು ಜಿಮ್ಮಿ ವೇಲ್ಸ್ ಅಂತಕ್ಕಂಥವ್ರು ಇದನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಇನ್ ಲಾಂಚ್ಡ್ ಇನ್ January 15, 2001 ನಲ್ಲಿ. ಇವಾಗ ಸದ್ಯಕ್ಕೆ ಸುಮಾರು 20 ವರ್ಷದ ಹಿಂದೆ ಈ ಒಂದು ವಿಕಿಪೀಡಿಯಾ ಅಂತಕ್ಕಂಥದ್ದು ಲಾಂಚ್ ಆಗಿರ್ತಕ್ಕಂಥದ್ದು ಅಂತ ಹೇಳಿ. ಕರೆಂಟ್ ಸ್ಟೇಟಸ್ ಇದೆ. ಅದು ಅಲೆಕ್ಸಾ ಅಲೆಕ್ಸಾ ಅಂತಕ್ಕಂಥದ್ದು ಒಂದು ಕಂಪನಿ, ಅದು ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥವಕ್ಕೆ ರ್ಯಾಂಕಿಂಗ್ ಮಾಡ್ತಾ ಹೋಗಿದೆ. ಪ್ರತಿಯೊಂದು ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥವನ್ನ ರ್ಯಾಂಕ್ ಮಾಡ್ತಾ ಇದೆ ವೆಬ್ಸೈಟ್ಸ್ ಅನ್ನ. ಅದರಲ್ಲಿ 7ನೇ ರ್ಯಾಂಕ್ ಈ ವಿಕಿಪೀಡಿಯಾ ಅಂತಕ್ಕಂಥದ್ದು May 2016 ಅಲ್ಲಿ ಪಡೆದುಕೊಂಡಿತ್ತು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಕರೆಂಟ್ ಸ್ಟೇಟಸ್ ಏನಿದೆ ಅಂದ್ರೆ ಇದು ಆಕ್ಟಿವ್ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ ಅನ್ನ ಹೊಂದಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹೌ ಅಂಡ್ ವೈ ಇಟ್ ವರ್ಕ್ಸ್ ಅಂತ ಹೇಳಿ. ಹೇಗೆ ಮತ್ತು ಏಕೆ ಇದು ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಆಪರೇಟ್ಸ್ ಆನ್ ಎನಿ ಓಪನ್ ಸೊಸೈಟಿ ಬೇಸಿಸ್ ವೇರ್ ಪೀಪಲ್ ಟ್ರಸ್ಟ್ ಈಚ್ ಅದರ್ ಅಂತ ಹೇಳಿ. ಜನರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪರಸ್ಪರ ಒಬ್ರಿಗೊಬ್ರು ನಂಬಿಕೆಯ ಆಧಾರದ ಮೇಲೆ ಮುಕ್ತವಾಗಿ ಕೆಲಸ ನಿರ್ವಹಿಸ್ತಾರೆ. ಇದು ಒಂದು ಸೊಸೈಟಿ ಓರಿಯೆಂಟೆಡ್ ವರ್ಕ್ ಅಂತ ತಿಳ್ಕೊಂಡು ಅವರೆಲ್ಲರೂ ಉಚಿತವಾಗಿ ಇದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಹೇಳ್ತಾ ಇದ್ರೆ ರಿಟರ್ನ್ ಬೈ ಥೌಸಂಡ್ಸ್ ಆಫ್ ವಾಲಂಟಿಯರ್ಸ್ ಇನ್ ಆಲ್ ಲ್ಯಾಂಗ್ವೇಜಸ್. ಹೌದು, ಎಲ್ಲಾ ಭಾಷೆಗಳಲ್ಲಿ ಸರಿ ಸುಮಾರು ಪ್ರತಿಯೊಂದು ಭಾಷೆಯಲ್ಲಿ 1,000 ಸ್ವಯಂ ಸೇವಕರಿಂದ ಇದು ರಚನೆಯಾಗಿದೆ ಅಂತೆ. ಈ ಕನ್ನಡ ಇದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ 1,000 ಜನ ಸ್ವಯಂ ಸೇವಕರಿದ್ದಾರೆ. ಹಿಂದಿಯಲ್ಲಿದೆ, ಮರಾಠಿಯಲ್ಲಿದೆ. ಅಂದ್ರೆ ಮಿನಿಮಮ್ 1000 ವಾಲಂಟಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಕ್ಕಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ರನ್ ಬೈ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದ್ರೆ ನಾ ಈಗಾಗಲೇ ಹೇಳಿದ್ದೆ, ಇದ್ರ ವಿಕಿಪೀಡಿಯಾ ಫೌಂಡೇಶನ್ ಅಂತಕ್ಕಂಥವ್ರು ಇದನ್ನ ರನ್ ಮಾಡ್ತಾ ಇದ್ರೆ. ಇದು ಲಾಭದ ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಸಂಘಟನೆ ಅಲ್ಲ, ಕೇವಲ ಜ್ಞಾನವನ್ನ ಎಲ್ಲರಿಗೂ ಹಂಚುವ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಆರ್ಗನೈಸೇಷನ್ ನ ರನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ವಿಕಿಪೀಡಿಯಾ ವಾರ್ಷಿಕವಾಗಿ ಹೆಚ್ಚು ಕಡಿಮೆ 25,000 to 30,000 ಖರ್ಚು ಮಾಡುತ್ತಂತೆ. 2 to 3 million ಇನ್ ಎ ಇಯರ್ ಆಲ್ ಡೊನೇಷನ್ಸ್. ಇದು ಎಲ್ಲ ಇದು ಏನಿದೆಯಲ್ಲ ಇದು ದೇಣಿಗೆಯಿಂದ ಬಂದಿರತಕ್ಕಂತ ಒಂದು ಅಮೌಂಟ್ ಆಗಿರುತ್ತೆ. ಒಟ್ಟಾರೆ ವರ್ಷಕ್ಕೆ 2 to 3,000 ಅನ್ನ ಇದು ಖರ್ಚು ಮಾಡುತ್ತೆ. ಈ ಖರ್ಚು ಮಾಡ್ಲಿಕ್ಕೆ ಅವ್ರಿಗೆ ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಡೊನೇಷನ್ ರೂಪದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ಇವ್ರು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಅದು ಏನೇನು ಉಚಿತವಾಗಿ ಇದರಲ್ಲಿ ದೊರೆಯುತ್ತೆ ಅಂತ ನೋಡೋದಾದ್ರೆ, ಫ್ರೀ ಅಂತ ಹೇಳಿದ್ರೆ ಉಚಿತವಾಗಿ ಏನೇನಿದೆ ಅಂತ ಹೇಳಿದ್ರೆ, ಒಂದೇದು ಫ್ರೀ ಆಕ್ಸೆಸ್ ಇಫ್ ಯು ಹ್ಯಾವ್ ದಿ ಇಂಟರ್ನೆಟ್. ಹೌದು, ನೀವು ಇಂಟರ್ನೆಟ್ ಅನ್ನ ಹೊಂದಿದ್ರಿ ಅಂತ ಹೇಳಿದ್ರೆ, ಅಂತರ್ಜಾಲ ಸೇವೆ ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಫ್ರೀ ಆಗಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಇದೆ, ಉಚಿತವಾಗಿ ಪ್ರವೇಶ ಅವಕಾಶ ಇರತ್ತೆ ವಿಕಿಪೀಡಿಯಾದಲ್ಲಿ. ಫ್ರೀ ಸ್ಪೀಚ್, ಉಚಿತವಾಗಿರ್ತಕ್ಕಂಥ ಭಾಷಣಗಳನ್ನ ಕೇಳಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ
ಫ್ರೀಡಮ್ ಟು ಅಂತ ಹೇಳಿದ್ರೆ ಏನೇನಕ್ಕೆ ಸ್ವತಂತ್ರತೆ ಇದೆ ಇದರಲ್ಲಿ ಅಂತ ಹೇಳಿದ್ರೆ, ಕಾಪಿ ಮಾಡ್ಲಿಕ್ಕೆ ಅಂದ್ರೆ ಪ್ರತಿಯನ್ನ ಸಿದ್ಧಪಡಿಸ್ಲಿಕ್ಕೆ, ನಕಲು ಪ್ರತಿ ಅಂತ ಹೇಳಿ ಕರಿತೀವಲ್ಲ, ಅದನ್ನೆಲ್ಲ ನೀವು ಕಾಪಿ ಮಾಡ್ಕೋಬಹುದು. ಮಾಡಿಫೈ ಮಾಡ್ಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಅಥವಾ ಮಾರ್ಪಡಿಸ್ಲಿಕ್ಕೆ ಅವಕಾಶ ಇದೆ. ರೀಡ್, ಓದ್ಲಿಕ್ಕೆ ನಿಮಗೆ ಅವಕಾಶ ಇದೆ. ಇನ್ನು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕಷನ್ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಈಗ ಯಾವ್ದೋ ಒಂದು ಚರ್ಚೆ ಮಾಡ್ಲಿಕ್ಕೆ ಯಾವ್ದೋ ಒಂದು ಆರ್ಟಿಕಲ್ ಹಾಕಿದಾರೆ ಯಾರೋ ಒಬ್ರು, ಅದ್ರಲ್ಲಿ ನಿಮ್ಗೇನಾದ್ರೂ ತಪ್ಪು ಅಂತ ಅನಿಸ್ತು ಅಂತ ಹೇಳಿದ್ರೆ, ಅಥವಾ ನಿಮಗೆ ಏನೋ ಅದರಲ್ಲಿ ಗೊಂದಲ ಅಂತ ಅನಿಸ್ತು ಅಂದ್ರೆ ಅವ್ರ ಜೊತೆಗೆ ಡಿಸ್ಕಷನ್ ಮಾಡ್ಬೋದು. ನೋಡ್ರಿ, ಇವೆಲ್ಲ ಹೆಂಗಿದೆ ಅಂದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ವಿಕಿಪೀಡಿಯಾನ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಫ್ರೀ ಸ್ಪೀಚಸ್ ಇರುತ್ತೆ, ಅವನ್ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ನೀವು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ ನ ಕಾಪಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅಥವಾ ಅದರಲ್ಲಿ ಇನ್ಫಾರ್ಮೇಶನ್ ಏನಿದೆ ಅಲ್ಲ ಅದನ್ನ ಬದಲಾವಣೆ ಮಾಡ್ಲಿಕ್ಕೂ ಅವಕಾಶ ಇದೆ. ಅದು ಯಾವ್ದೋ ಒಂದು ಆರ್ಟಿಕಲ್ ಬರ್ದಿದ್ದಾರೆ, ಅದು ಸರಿ ಅಲ್ಲ ಅಂತ ನಿಮಗ ಅನಿಸ್ತು, ಅಥವಾ ನಿಮ್ಗೆ ಅದಕ್ಕೆ ಏನಾದ್ರು ಪ್ರೂಫ್ ಸಿಕ್ತು ಅಂದ್ರೆ ನೀವೇ ಅದನ್ನ ಮಾಡಿಫೈ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಓದ್ಕೊಳ್ಳಿಕ್ಕೂ ಅವಕಾಶ ಇರುತ್ತೆ. ಇನ್ನು ಕೆಲವೊಂದಿಷ್ಟು ಇಶ್ಯೂಸ್ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೂ ಅವಕಾಶ ಇರುತ್ತೆ. ಈ ರೀತಿಯಾಗಿರ್ತಕ್ಕಂತೆ ವಿಕಿಪೀಡಿಯಾದವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಓಕೆ, ಇನ್ನು ನೆಕ್ಸ್ಟ್ ಪಾಪ್ಯುಲಾರಿಟಿಗೆ ಬಂದ್ರೆ, ಜನಪ್ರಿಯತೆ ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಜನಪ್ರಿಯತೆ ನೋಡೋದಾದ್ರೆ, 9th ಮೋಸ್ಟ್ ಪಾಪ್ಯುಲರ್ ಸೈಟ್ ಆನ್ ದಿ ಇಂಟರ್ನೆಟ್. ಈಗ ಸದ್ಯ ಇರ್ತಕ್ಕಂಥ ಇಂಟರ್ನೆಟ್ ನಲ್ಲಿ ಏನು ಸೈಟ್ಸ್ ಇದೆ, ವೆಬ್ಸೈಟ್ಸ್ ಇದೆ, ಅದರಲ್ಲೇ 9ನೇ ಸ್ಥಾನವನ್ನ ಇದು ಪಡೆದಿದೆ ಅಂತೆ. ಅದ್ರ ಜೊತೆಗೆ ಹೇಳ್ತಾ ಇದ್ರೆ 6th ಇನ್ ಜರ್ಮನಿ, 12th ಇನ್ ಇಂಡಿಯಾ, ಜಪಾನ್ ಅಂಡ್ ಇರಾನ್ ಅಂತಕ್ಕಂಥದ್ದು. ಹೌದು, ಒಟ್ಟು ಜಗತ್ನಲ್ಲಿ ಇರ್ತಕ್ಕಂಥ ಮೋಸ್ಟ್ ಪಾಪ್ಯುಲರ್ ವೆಬ್ಸೈಟ್ ನಲ್ಲಿ 9ನೇ ಸ್ಥಾನ ಪಡೆದಿದೆ. ಜರ್ಮನಿ ಒಳಗಡೆ ಇರ್ತಕ್ಕಂಥ ವೆಬ್ಸೈಟ್ಸ್ ನಲ್ಲಿ 6ನೇ ಸ್ಥಾನವನ್ನು ಪಡೆದಿದೆ ಈ ವಿಕಿಪೀಡಿಯಾ ಅಂತಕ್ಕಂಥದ್ದು. ಇನ್ನು ಇಂಡಿಯಾ, ಜಪಾನ್ ಮತ್ತು ಇರಾನ್ ನಲ್ಲಿ ಇರ್ತಕ್ಕಂಥ ವೆಬ್ಸೈಟ್ ನಲ್ಲಿ 12ನೇ ಸ್ಥಾನವನ್ನ ಇದು ಪಡೆದಿದೆ. ಅದ್ರ ಜನಪ್ರಿಯತೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸ್ತಾ ಇದ್ದೇನೆ. ಅದ್ರ ಜೊತೆಗೆ 6.12% ಆಫ್ ದಿ ಪೀಪಲ್ ಯೂಸ್ ವಿಕಿಪೀಡಿಯಾ ಎವ್ರಿ ಡೇ ಅಂತಕ್ಕಂಥದ್ದು. ನೋಡ್ರಿ, 6.19%, 100ಕ್ಕೆ ಹೆಚ್ಚು ಕಡಿಮೆ 6ರಿಂದ 6.5 ಜನ, 7 ಜನ ಅಂತ ಅನ್ಕೋಬಹುದು, ಪ್ರತಿದಿನ ಈ ವಿಕಿಪೀಡಿಯಾವನ್ನ ಬಳಸ್ತಾ ಇದ್ದಾರೆ. ನಾನ್ ನಿಮಗೆ ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ, ಏನು SIT, CIT, EMMRC, ಅವನ್ನೆಲ್ಲ ನಿಮಗೆ ಕೆಲವೊಂದಿಷ್ಟು ಅಸೈನ್ಮೆಂಟ್ಸ್ ಕೊಟ್ಟಾಗ ನೀವ್ ಏನ್ ಮಾಡಿದ್ರಿ ಅಂತ ಹೇಳಿದ್ರೆ, ವೆಬ್ಸೈಟ್ ನಲ್ಲಿ ಹೋದ್ರಿ, ವೆಬ್ಸೈಟ್ ನಲ್ಲಿ ಅದರ ಇನ್ಫಾರ್ಮೇಶನ್ ಹುಡುಕಿದ್ರಿ. ಅದರಲ್ಲಿ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಈ ವಿಕಿಪೀಡಿಯಾದಲ್ಲಿ. ಹಂಗಂದ್ರೆ ಈ ಜಗತ್ತಿನಲ್ಲಿ 100ಕ್ಕೆ 6ರಿಂದ 7 ಜನ ಇದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ 2015 ಮತ್ತು 16 ಒಂದು ಇದು ಹೇಳುತ್ತೆ, ದರ್ ವಾಸ್ ಅ ಬಿಗ್ ಜಂಪ್ ಇನ್ ದಿ ಪಾಪ್ಯುಲಾರಿಟಿ. 2015-16 ನಂತರ ಈ ಒಂದು ವಿಕಿಪೀಡಿಯಾದ ಪಾಪ್ಯುಲಾರಿಟಿಯಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಜನಪ್ರಿಯತೆ ಇನ್ನೂ ಹೆಚ್ಚಿನ ಮನ್ನಣೆ ಇದಕ್ಕೆ ದೊರೆತಿದೆ ಅಂತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್, ಹೌ ಗುಡ್ ಈಸ್ ವಿಕಿಪೀಡಿಯಾ. ನಾವು ಅಂತೀವಿ ಕೆಲವೊಂದ್ಸರಿ ನಿಮಗೆ ಪ್ರೂಫ್ ಬೇಕಾಗತ್ತೆ, ಏನೋ ಕೇಳಿದಾಗ ಅದಕ್ಕೆ ಏನ್ ಪ್ರೂಫ್ ಅಪ್ಪ ಅಂತ ಕೇಳ್ತಾ ಇರ್ತೀರಿ, ಅಥವಾ ಎಷ್ಟರ ಮಟ್ಟಿಗೆ ಈ ವಿಕಿಪೀಡಿಯಾವನ್ನ ನಂಬಬಹುದು. ಬಹಳ ಜನರು ವಿಕಿಪೀಡಿಯಾ ನಂಬ್ಲಿಕ್ಕೆ ಸಾಧ್ಯನಾ, ಅದರಲ್ಲಿ ಇರ್ತಕ್ಕಂಥ ಮಾಹಿತಿ ಸತ್ಯನಾ ಅಂತಕ್ಕಂಥ ಹೊರಗೆ ಹಚ್ಚತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಅಂದ್ರೆ ನಂಬ್ಲಿಕ್ಕೆ ಯಾವ ರೀತಿ ಇದನ್ನ ನಂಬಬಹುದು ಅಂತಕ್ಕಂಥ ಒಂದು ಇದನ್ನ ಕೊಟ್ಟಿದ್ದಾರೆ ಅಲ್ಲಿ. ಎ ಸ್ಟಡಿ ಕಂಪೇರ್ಡ್ ವಿಕಿಪೀಡಿಯಾ ವಿತ್ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ. ನಮ್ಗೆಲ್ಲ ಗೊತ್ತು, ಲೈಬ್ರರಿಯಲ್ಲೆಲ್ಲ ಸಿಗುತ್ತೆ ನಿಮಗೆ ಬ್ರಿಟಾನಿಕಾ ಅಂತಕ್ಕಂಥ ಎನ್ಸೈಕ್ಲೋಪೀಡಿಯಾ ಅಂತ, ವಿಶ್ವಕೋಶ ಅಂತ ಸಿಗುತ್ತೆ. ನಮಗೇನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಹೋಗೋದು ಲೈಬ್ರರಿಗೆ, ಎನ್ಸೈಕ್ಲೋಪೀಡಿಯಾ ಹುಡುಕ್ತಿವಿ, ಅದರಲ್ಲಿ ಇನ್ಫಾರ್ಮೇಶನ್ ಸತ್ಯ ಅಂತಕ್ಕಂತೆ ನಂಬ್ತಾ ಇದೀವಿ. ಅದಕ್ಕೂ ಮತ್ತೆ ವಿಕಿಪೀಡಿಯಾಕ್ಕೂ ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದಾರೆ. ಆ ಸ್ಟಡಿಯಲ್ಲಿ ಹೇಳ್ತಾ ಇದ್ರೆ, ವಿಕಿಪೀಡಿಯಾ ಹ್ಯಾಡ್ ಆನ್ ಅವರೇಜ್ ಆಫ್ 4 errors per article ಅಂಡ್ ಬ್ರಿಟಾನಿಕಾ 3. ಅವ್ರು ಹೇಳ್ತಾ ಇರೋದು, ವಿಕಿಪೀಡಿಯಾದಲ್ಲಿ ಆನ್ ಆನ್ ಅವರೇಜ್ ಒಂದು ಆರ್ಟಿಕಲ್ ನಲ್ಲಿ 4 ತಪ್ಪುಗಳು ಸಿಗುತ್ತಂತೆ, ಬ್ರಿಟಾನಿಕಾದಲ್ಲಿ 3 ತಪ್ಪುಗಳು ಸಿಗುತ್ತೆ. ನೋಡ್ರಿ, ಇದನ್ನ ಕಂಪೇರ್ ಮಾಡಿದ್ದಾರೆ. ಬ್ರಿಟಾನಿಕಾ ವಿಶ್ವಕೋಶಕ್ಕೂ ಮತ್ತು ವಿಕಿಪೀಡಿಯಾ ಎನ್ಸೈಕ್ಲೋಪೀಡಿಯಾ, ಏನು ಆನ್ಲೈನ್ ಎನ್ಸೈಕ್ಲೋಪೀಡಿಯಾ ಇದೆ, ಇವೆರಡಕ್ಕೂ ಕಂಪ್ಯಾರಿಟಿವ್ ಸ್ಟಡಿ ಮಾಡಿದ್ದಾರೆ. ಅವ್ರ ಸ್ಟಡಿ ಹೇಳುತ್ತೆ, ವಿಕಿಪೀಡಿಯಾದಲ್ಲಿ ಯಾವ್ದಾದ್ರು ಒಂದು ಆರ್ಟಿಕಲ್ ಇತ್ತು ಅಂತ ಹೇಳಿದ್ರೆ ಅವರೇಜ್ ಆಗಿ ಒಂದು 4 ತಪ್ಪುಗಳು ಸಿಗುತ್ತಂತೆ. ಇನ್ನು ಬ್ರಿಟಾನಿಕಾದಲ್ಲಿ ಅವರೇಜ್ ಆಗಿ 3 ತಪ್ಪುಗಳು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾ ಇದ್ದಾರೆ, ವಿಕಿಪೀಡಿಯಾ ಫಾಲೋಡ್ ಅಪ್ ಆನ್ ಎರರ್ಸ್ ಆಫ್ಟರ್ ದಿ ಸ್ಟಡಿ ವೆರಾಸ್ ಬ್ರಿಟಾನಿಕಾ ಜಸ್ಟ್ ಗಾಟ್ ಡಿಫೆನ್ಸಿವ್ ಅಕಾರ್ಡಿಂಗ್ ಟು ಜಿಮ್ಮಿ ವೇಲ್ಸ್. ಜಿಮ್ಮಿ ವೇಲ್ಸ್ ಏನು ಫೌಂಡರ್ ಇದ್ದಾರೆ, ಅವ್ರು ಹೇಳ್ತಾ ಇದಾರೆ ವಿಕಿಪೀಡಿಯಾದಲ್ಲಿ ಸಿಕ್ಕಿರ್ತಕ್ಕಂಥ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ.
ಅದು ಏನಾದ್ರೂ ಓದುಗರು ಅದು ತಪ್ಪು ಅಂತ ಅನಿಸ್ತು ಅಂದ್ರೆ ಅದನ್ನ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಬ್ರಿಟಾನಿಕಾ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಕಡಿಮೆ. ಆದ್ರೆ ಮುಂದಿನ ಎಡಿಷನ್ಸ್ ಬಂದಾಗ ಅದನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ವಿಕಿಪೀಡಿಯಾದಾಗ ಆ ರೀತಿ ಇಲ್ಲ. ಅಲ್ಲಿ ಏನಾದ್ರೂ ನಿಮಗ್ ತಪ್ಪು ಅನಿಸ್ತು ಅಂತ ಹೇಳಿದ್ರೆ ಅವಾಗಲೇ ಇದನ್ನ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹಂಗಂದ್ರೆ ಎಷ್ಟ್ರ ಮಟ್ಟಿಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ? ಹೌದು, 100% ಇಟ್ ಈಸ್ ಅಕ್ಯುರೇಟ್ ಇನ್ಫಾರ್ಮೇಶನ್ ಇದು ಇರುತ್ತೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರೆ ವಿಕಿಪೀಡಿಯಾದಾಗ ಏನಾದ್ರೂ ತಪ್ಪು ಅಂತ ಅನಿಸ್ತು ಅಂತ ಹೇಳಿದ್ರೆ ನಾವು ಅದನ್ನ ಸಮ್ ಚೇಂಜಸ್ ಮಾಡ್ಲಿಕ್ಕೆ ಅಲ್ಲೇನೆ ಅವಾಗ್ಲೇ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಆದ್ರೆ ಬ್ರಿಟಾನಿಕಾದಲ್ಲಿ ತಪ್ಪು ಮಾಡ್ಲಿಕ್ಕೆ ಸಾಧ್ಯದ ಪರಿಸ್ಥಿತಿಗೆ ಆಗೋದಿಲ್ಲ. ಮುಂದೆ ಬೇರೆ ಎಡಿಷನ್ಸ್ ಬಂದಾಗ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶವನ್ನ ಅಲ್ಲಿ ನೋಡ್ಬಹುದು ಅಂತಕ್ಕಂಥದ್ದು. ಓಕೆ, ಇಲ್ಲಿ ಹೌ ಕ್ಯಾನ್ ಯು ಕ್ರಿಯೇಟ್ ಎ ವಿಕಿ ಅಂತಕ್ಕಂಥದ್ದು. ವಿಕಿಪೀಡಿಯಾ ಅಂತಕ್ಕಂಥದ್ದನ್ನ ನೀವು ಯಾವ ರೀತಿಯಾಗಿ ಅದನ್ನ ಬಳಸಬಹುದು ಅಂತಕ್ಕಂಥದ್ದನ್ನ ನಾನು ಜಸ್ಟ್ ಹಂಗೆ ಇಲ್ಲಿ ಇದನ್ನ ಹಾಕಿದ್ದೀನಿ ನೋಡ್ರಿ. ಯೂಸ್ ಫ್ರಮ್ ಫ್ರೀ ಸಾಫ್ಟ್ವೇರ್ ಅಂಡ್ ವೆಬ್ ಸ್ಪೇಸಸ್ ಅಂತೇಳಿ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ವಿಕಿ ಸ್ಪೇಸಸ್ ಅಂತ ಒಂದಿದೆ, www.wikispaces.com ಅಂತಕ್ಕಂಥದ್ದು. ಅಲ್ಲಿ ಹೋದ್ರಿ ಅಂತ ಹೇಳಿದ್ರೆ ನೀವು ಸಿಂಪಲ್ ಆಗಿ ಆರ್ಟಿಕಲ್ ನ ಆಡ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಅಥವಾ ನಿಮ್ ಫ್ರೆಂಡ್ಸ್ ನ ಫ್ಯಾಮಿಲಿಯರ್ಸ್ ನ ಅಲ್ಲಿ ಸೇರಿಸ್ಕೋಬಹುದು. ಈ ರೀತಿಯಾಗಿರ್ತಕ್ಕಂಥ ಅವಕಾಶ ಇರುತ್ತೆ. ಬಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲಿಗೆ ಲಾಗಿನ್ ಆಗ್ಬೇಕಾಗತ್ತೆ. ಅಲ್ಲಿ ಲಾಗಿನ್ ನಲ್ಲಿ ಒಂದು ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ ಮತ್ತೆ ನಿಮ್ಮ ಮೇಲ್ ಕೇಳುತ್ತೆ. ನೀವು ಅವನ್ನೆಲ್ಲ ಸೆಟ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಅದನ್ನ ಹ್ಯಾಂಡಲ್ ಮಾಡಬಹುದು. ಇಲ್ಲಿದೆ ಎಡಿಟಿಂಗ್ ವಿಕಿಪೀಡಿಯಾ ಅಂತಕ್ಕಂಥದ್ದು. ಕಾಣಿಸ್ತಾ ಇದೆಯಾ ಇದು? ಹಾ ಸರ್, ಕಾಣಿಸ್ತಿದೆ. ಓಕೆ, ನಾನು ನಿಮ್ಗೆ ಇದನ್ನೇ ತೋರಿಸ್ತೀನಿ ನಿಮಗೆ ವಿಕಿಪೀಡಿಯಾ ಹೆಂಗಿದೆ. ಜಸ್ಟ್ ಈಗ ನಿಮ್ಮ ಎದುರಿಗೆ ಇರ್ತಕ್ಕಂಥದ್ದು ಜಸ್ಟ್ ನಾನು ವಿಕಿಪೀಡಿಯಾ ಅಂತ ಅಷ್ಟೇ ಹೊಡೆದಿದ್ದೀನಿ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ, ಈ ಪೇಜ್ ಓಪನ್ ಆಗುತ್ತೆ ನಿಮ್ಗೆ. ಇದು ನೋಡ್ರಿ, ಇದು ಬೇಸಿಕ್ ವಿಕಿಪೀಡಿಯಾದವರ ಇದ್ರ ಪೇಜ್. ಇದು ಇಲ್ಲೆಲ್ಲ ಇದೆ. ಇದರಲ್ಲಿ ಹೆಚ್ಚು ಕಡಿಮೆ ಇಲ್ಲಿ ಲ್ಯಾಂಗ್ವೇಜಸ್ ಬೇಕಾದಷ್ಟು ಲ್ಯಾಂಗ್ವೇಜಸ್ ಸಿಗುತ್ತೆ. ನೀವು ಇದನ್ನ ಕನ್ನಡ ಭಾಷಾಂತರ ಮಾಡ್ಲಿಕ್ಕೂ ಅವಕಾಶ ಇದೆ. ಕನ್ನಡದಲ್ಲಿ ತೋರಿಸ್ತೀನಿ ನಿಮಗೆ. ವಿಕಿಪೀಡಿಯಾ ಇನ್ ಕನ್ನಡ ಅಂತ ಹೊಡೆದ್ರಿ ಅಂತ ಹೇಳಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇದು ವಿಕಿಪೀಡಿಯಾದ ಫ್ರಂಟ್ ಪೇಜ್. ಇದು ಮುಖ್ಯವಾಗಿರ್ತಕ್ಕಂಥ ಪುಟ. ಇಲ್ಲೆಲ್ಲ ಕೆಲವೊಂದಿಷ್ಟು ಕನ್ನಡದಲ್ಲಿ ಏನೇನೋ ಕೆಲವೊಂದಿಷ್ಟು ಇದನ್ನ ಸೇರಿಸಿದ್ದಾರೆ. ವಿಶೇಷ ಲೇಖನ, ಕನ್ನಡ ಅಕ್ಷರಮಾಲೆ ಬ್ರಾಹ್ಮಿ ಲಿಪಿಯಿಂದ ಬೆಳೆದು ಬಂದಿರತಕ್ಕಂಥದ್ದು, ಯಾವ ರೀತಿ ಬೆಳೆದಿದೆ ಅಂತಕ್ಕಂಥ ಕನ್ನಡದ ಬಗ್ಗೆ ಹಾಕಿದ್ದಾರೆ. ಈ ಕಡೆ ಒಂದು ರೈಟ್ ಸೈಡ್ ಕರೆಂಟ್ ಇವೆಂಟ್ಸ್ ಬಗ್ಗೆ, ಏನು ಥಾವರ್ ಚಂದ್ ಗೆಹ್ಲೋಟ್ ಅವರು ಇದು ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕ ಆಗಿರ್ತಕ್ಕಂಥ, ಅಂದ್ರೆ ಏನೇನ್ ಕರೆಂಟ್ ಇವೆಂಟ್ಸ್ ಇದೆ ಅಂತೇಳಿ, ಅದ್ರ ಜೊತೆಗೆ ಹೊಸ ಲೇಖನಗಳು ಏನೇನಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಬರೆದಿದ್ದಾರೆ. ಈ ಕಡೆ ರೈಟ್ ಸೈಡ್ ನೋಡೋದಾದ್ರೆ ಈ ತಿಂಗಳ ಪ್ರಮುಖ ದಿನಗಳು ಅಂತಕ್ಕಂಥದ್ದು ಇದೆ. ಈ ತಿಂಗಳ ಪ್ರಮುಖವಾಗಿರ್ತಕ್ಕಂಥ ದಿನಾಚರಣೆಗಳು ಏನೇನಿದೆ, ಏನೇನ್ ವಿಶೇಷ ನಡೀತು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ ಲೆಫ್ಟ್ ಸೈಡ್ ಇದೆ ಹೊಸ ಲೇಖನಗಳು ಅಂತಕ್ಕಂಥದ್ದು. ಇಲ್ಲಿ ಏನೋ ಕಪ್ಪು ಶಿಲೀಂಧ್ರದ ಬಗ್ಗೆ ಇದೆ, ಅಭಿನಂದನ್ ವರ್ಧಮಾನ್ ಬಗ್ಗೆ ಇದೆ, ಕೋವ್ಯಾಕ್ಸಿನ್ ಅಂದ್ರೇನು, ಕೊರೋನಾ ವೈರಸ್ ಅಂದ್ರೇನು, ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಇದೆ. ಈ ರೀತಿ ಎಲ್ಲಾ ಮಾಹಿತಿಗಳನ್ನ ಹುಡುಕ್ಲಿಕ್ಕೆ ಸಾಧ್ಯತೆ ಇದೆ. ನಿಮಗೆ ಜಸ್ಟ್ ನಿಮಗೆ ಇಲ್ಲಿ ಒಂದು ತೋರಿಸ್ತೀನಿ. ಜಸ್ಟ್ ಒಂದು ಎಜುಕೇಶನ್ ಅಂತೇಳಿ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಎಜುಕೇಶನ್ ಅಂದ್ರೇನು, ಯಾವಾಗಿಂದ ಬಂತು, ಏನು, ನನಗೆ ಮಾಹಿತಿ ಬೇಕಾಗಿದೆ. ನೋಡ್ರಿ, ಎಜುಕೇಶನ್ ಅಂತೇಳಿ ನಾನು ಸುಮ್ನೆ ಸರ್ಚ್ ಮಾಡಿದ ನಂತರ ಈ ಪೇಜಸ್ ಓಪನ್ ಆಗಿದೆ. ಇಲ್ಲಿದೆ ನೋಡ್ರಿ, ಇಲ್ಲಿ ನಿಮಗೆ ಕಾಣಿಸುತ್ತೆ ಅಂತ ಅನ್ಕೊಳ್ತೀನಿ. ಎಜುಕೇಶನ್ ವಿಕಿಪೀಡಿಯಾ ಅಂತ ಹೇಳಿ ಕಾಣಿಸ್ತಾ ಇದೆಯಲ್ಲ ಇದು? ಹಾ ಸರ್. ಜಸ್ಟ್ ಅದ್ರ ಬಗ್ಗೆ ನಾನು ಅದನ್ನ ಕ್ಲಿಕ್ ಮಾಡಿದೆ ಅಂತ ಹೇಳಿದ್ರೆ ಒಟ್ಟಾರೆ ಎಜುಕೇಶನ್ ಅಂದ್ರೇನು, ಮೊದ್ಲು ಯಾವ ರೀತಿ ಇತ್ತು, ಅದ್ರದ್ದೆಲ್ಲಾ ಮಾಹಿತಿ ನಿಮಗ್ ಸಿಗತ್ತೆ. ಇದು ಮಾಹಿತಿ ಎಲ್ಲಿರುತ್ತೆ ಅಂದ್ರೆ ವಿಕಿಪೀಡಿಯಾದಲ್ಲಿ ಇರುತ್ತೆ. ಅದನ್ನ ಎಜುಕೇಶನ್ ಅಂತಕ್ಕಂಥ ಶಬ್ದ ಹೆಂಗ್ ಬಂತು, ಎಟಿಮಾಲಜಿ ಯಾವ ರೀತಿ ಬಂತು, ಎಜುಕೇಶನ್ ಹಿಸ್ಟ್ರಿ ಯಾವ ರೀತಿ ಇದೆ, ಫಾರ್ಮಲ್ ಎಜುಕೇಶನ್ ಅಂದ್ರೇನು, ಅರ್ಲಿ ಚೈಲ್ಡ್ಹುಡ್ ಅಂದ್ರೇನು, ಪ್ರೈಮರಿ ಎಜುಕೇಶನ್ ಅಂದ್ರೇನು, ಸೆಕೆಂಡರಿ ಎಜುಕೇಶನ್ ಅಂದ್ರೇನು, ಲೋಯರ್, ಅಪ್ಪರ್, ಟೆರಿಟರಿ ಎಜುಕೇಶನ್, ವೊಕೇಶನಲ್ ಎಜುಕೇಶನ್, ಸ್ಪೆಷಲ್ ಎಜುಕೇಶನ್, ಇವೆಲ್ಲವೂ ಇದ್ರ ಬಗ್ಗೆ ಎಜುಕೇಶನ್ ಅನ್ಲಿಕ್ಕೆ ನಿಮ್ಗೆ ಏನೇನೆಲ್ಲಾ ಮಾಹಿತಿ ಬೇಕು ಅವೆಲ್ಲಾ ಮಾಹಿತಿಯನ್ನ ಈ ಸರ್ವರ್ ಒಳಗೊಂಡಿದೆ. ಜಸ್ಟ್ ನಿಮಗೆ ಇನ್ನೊಂದು ಹೆಂಗ್ ಹುಡುಕೋದು ಅಂತೇಳಿ, ನನಗೆ ಈಗ ಹಾನ್ಗಲ್ ಬಗ್ಗೆ ಗೊತ್ತಿಲ್ಲಪ್ಪ, ಹಾನ್ಗಲ್ ಬಗ್ಗೆ ನಾನು ಸರ್ಚ್ ಮಾಡ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಹಾನ್ಗಲ್ ಅಂತ ಹೊಡೆದ್ರಿ ಅಂದ್ರೆ, ಹಾನ್ಗಲ್ ಅಂತ ಹೊಡೆದು ಎಂಟರ್ ಮಾಡಿದ್ರಿ ಅಂತ ಹೇಳಿದ್ರೆ ನೋಡ್ರಿ, ಫಸ್ಟ್ ಸೈಟ್ ಓಪನ್ ಆಗದೆ ವಿಕಿಪೀಡಿಯಾದ. ನೀವೆಲ್ಲ ಹಾನ್ಗಲ್ ಬಗ್ಗೆ ಎಲ್ಲ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾನ್ಗಲ್ ಟೌನ್, ಹಾನ್ಗಲ್ ತಾರಕೇಶ್ವರ ಟೆಂಪಲ್, ನಿಕ್ ನೇಮ್,
ಪಾನಂಗಲ್. ನೋಡ್ರಿ ಇದು ಎಲ್ಲಿದೆ? ಇಂಡಿಯಾ. ಸ್ಟೇಟ್ ಯಾವುದು? ಕರ್ನಾಟಕ. ಡಿಸ್ಟ್ರಿಕ್ಟ್ ಯಾವುದು? ಹಾವೇರಿ. ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿ ಯಾವ್ದಿದೆ? ಹಾವೇರಿ. ಎಲಿವೇಶನ್ ಯಾವ ರೀತಿ ಇದೆ? ಪಾಪ್ಯುಲೇಷನ್ ಎಷ್ಟಿದೆ ಇಲ್ಲಿದು? ಲ್ಯಾಂಗ್ವೇಜಸ್, ಅಫಿಷಿಯಲ್ ಲ್ಯಾಂಗ್ವೇಜಸ್ ಯಾವ್ದಿದೆ? ಆಮೇಲೆ ಪಿನ್ ಕೋಡ್ ಯಾವ್ದಿದೆ? ಟೆಲಿಫೋನ್ ಕೋಡ್ ಯಾವ್ದಿದೆ? ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಯಾವ್ದಿದೆ? ವೆಬ್ಸೈಟ್ ಇಲ್ಲಿ ಹಾನ್ಗಲ್ ಟೌನ್ ಅವ್ರು ಮಾಡಿರ್ತಕ್ಕಂಥ ವೆಬ್ಸೈಟ್ ಯಾವ್ದಿದೆ? ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಹಾನ್ಗಲ್ ಲೊಕೇಶನ್, ಅದರ ಹಿಸ್ಟ್ರಿ, ಡೆಮೋಗ್ರಾಫಿಕ್ಸ್, ಟ್ರಾನ್ಸ್ಪೋರ್ಟ್ ಏನಿದೆ, ಟೆಂಪಲ್ಸ್ ಯಾವ್ಯಾವ ಇದೆ ಇಲ್ಲಿ, ವಿತ್ ಪಿಕ್ಚರ್ಸ್, ಇವೆಲ್ಲವೂ ನಿಮಗೆ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ನೀವು ಯಾವುದೇ ಒಂದು ಮಾಹಿತಿಯನ್ನು ಹುಡುಕ್ತಾ ಇದ್ರಿ ಅಂದ್ರೆ ಜಸ್ಟ್ ಆ ಗೂಗಲ್ ಸರ್ಚ್ ಹೋಗಿ ಆ ಗೂಗಲ್ ಅಲ್ಲಿ ನೀವು ಅದನ್ನ ಯಾವ್ದು ಇನ್ಫಾರ್ಮೇಶನ್ ಬೇಕಾಗಿದೆ ಅದನ್ನ ನೀವು ಸರ್ಚ್ ಬಟನ್ ಒತ್ತಿದ್ರಿ ಅಂತ ಹೇಳಿದ್ರೆ ಡೈರೆಕ್ಟ್ ಆ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ಎಲ್ಲಾ ಮಾಹಿತಿನೂ ನಿಮ್ಗೆ ಸಿಗುತ್ತೆ. ಓಕೆ, ಹಂಗಾದ್ರೆ ನಿಮ್ಗೆ ಒಂದು ಪ್ರಶ್ನೆ, ಇದನ್ನ ನೀವು ಹೇಳಿದ್ರಿ ನಾವು ಎಡಿಟ್ ಮಾಡಬಹುದು, ಮಾಡಿಫೈ ಮಾಡಬಹುದು, ಅಥವಾ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಜಸ್ಟ್ ವಿಕಿಪೀಡಿಯಾ ನೀವು ಸೈಟ್ಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿದೆ ನೋಡ್ರಿ, ಲಾಸ್ಟ್ಗೆ ಇಲ್ಲಿ ಲಾಗಿನ್ ಅಂತಕ್ಕಂಥದ್ದು ಇದೆ. ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡ್ ಹೊಂದಿರತಕ್ಕಂಥವ್ರು ಡೈರೆಕ್ಟ್ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಇನ್ನು ಇಲ್ಲೊಂದು ಅದರ ಲೆಫ್ಟ್ ಸೈಡ್ ಕ್ರಿಯೇಟ್ ಅಕೌಂಟ್ ಅಂತಿದೆ. ನಿಮ್ದು ಯಾರ್ದು ಈಗಾಗಲೇ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ, ನೀವು ಈ ಕ್ರಿಯೇಟ್ ಅಕೌಂಟ್ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಕೇಳುತ್ತೆ. ಅದು ಇಲ್ಲಿದೆ ನೋಡ್ರಿ, ಯೂಸರ್ ನೇಮ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಇಮೇಲ್, ಆಮೇಲೆ ಅದರ ಜೊತೆಗೆ ನಿಮ್ಮ ಕ್ಯಾಪ್ಚಾ ಸೆಕ್ಯೂರಿಟಿ ಇದನ್ನ ಹೊಡೆದ್ರಿ ಅಂತ ಹೇಳಿದ್ರೆ ಡೈರೆಕ್ಟ್ ಕ್ರಿಯೇಟ್ ಯುವರ್ ಅಕೌಂಟ್ ಅಂತ ಹೊಡೆದ್ಬಿಟ್ರಿ ಅಂದ್ರೆ ನಿಮಗೆ ಆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಕ್ರಿಯೇಟ್ ಆದ ನಂತರ ನಿಮ್ಮ ಲಾಗಿನ್ ಐ ಡಿ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಲಾಗಿನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನೋಡ್ರಿ, ನಾನು ನಂದು ಮಾಡಳ್ಳಿ SKCE ಅಂತ ಯೂಸರ್ ನೇಮ್ ಕೊಟ್ಟಿದ್ದೀನಿ, ನಾನು ಪಾಸ್ವರ್ಡ್ ಹೊಡೆದಿದ್ದೀನಿ, ಜಸ್ಟ್ ಲಾಗಿನ್ ಆದೆ ಅಂತ ಹೇಳಿದ್ರೆ ಇಲ್ಲಿ ಲಾಗಿನ್ ಆಗ್ತಾ ಇದೆ. ಇದನ್ನ ನೋಡ್ರಿ, ಇಲ್ಲಿ ಮಾಡಳ್ಳಿ SKCE ಅನ್ನೋ ಇದ್ರೊಳಗೆ ಇಲ್ಲಿ ಓಪನ್ ಆಗಿದೆ, ನಿಮಗೆ ಕಾಣಿಸುತ್ತಲ್ಲ ಇಲ್ಲಿ ನಾನು ಅದನ್ನ ಇದನ್ನ ಮಾಡ್ತೇನೆ, ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮ್ಗೆ. ಇಲ್ಲಿ ಮಾಡಳ್ಳಿ SKCE ಅಂತಿದೆ ರೆಡ್ ಕಲರ್ ನಲ್ಲಿ. ಇಲ್ಲಿ ನಾವು ಮಾತಾಡ್ಲಿಕ್ಕೆ ಪ್ರಿಫರೆನ್ಸ್, ಕಾಂಟ್ರಿಬ್ಯೂಷನ್ಸ್ ಏನೇನಿದೆ ಅಂತಕ್ಕಂಥದ್ದು ಎಲ್ಲ ಇದೆ. ಇಲ್ಲಿ ನಾವು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಎಡಿಟ್ ಪೇಜ್ ಕಂಟೆಂಟ್ಸ್, ಇಲ್ಲಿ ಕರೆಂಟ್ ಇವೆಂಟ್ಸ್ ಏನಾದ್ರೂ ಇದ್ರೆ ಇಲ್ಲಿ ರೀಡ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಎಡಿಟ್ ಸೋರ್ಸ್ ಗೆ ಅವಕಾಶ ಇದೆ, ಅದ್ರ ಇರ್ತಕ್ಕಂಥ ಸೋರ್ಸ್ ಅನ್ನ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ವ್ಯೂ ಹಿಸ್ಟ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಎಡಿಟ್ ಮಾಡ್ಬೇಕು ಅನ್ನೋದಾದ್ರೆ ನಿಮಗೆ ವರ್ಡ್ ನಲ್ಲಿ ಯಾವ ರೀತಿ ಇದನ್ನ ನಿಮ್ಗೆ ಟೆಕ್ಸ್ಟ್ ಅನ್ನ ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ, ಅದೇ ರೀತಿ ಎಲ್ಲಾ ಟೂಲ್ಸ್ ಇಲ್ಲಿ ಸಿಕ್ಕಿರುತ್ತೆ. ಬೋಲ್ಡ್, ಇಟಾಲಿಕ್, ಲಿಂಕ್ ಕೊಡ್ಲಿಕ್ಕೆ, ಇನ್ಸರ್ಟ್ ಇಮೇಜಸ್, ವಿಡಿಯೋ ಇಮೇಜಸ್, ಅದನ್ನ ಆಮೇಲೆ ಪೆನ್ಸಿಲ್ ಮಾರ್ಕ್, ನೀವು ಏನಾದ್ರು ಬರೆಯೋದಿತ್ತು ಅಂತ ಹೇಳಿದ್ರೆ ಇವೆಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ನೀವು ಅಂದ್ರೆ ಜಸ್ಟ್ ಈಗ ನಿಮ್ಗೆ ವಿಕಿಪೀಡಿಯಾ ಅಂದ್ರೇನು, ಅದರಿಂದ ನಮ್ಗೆ ಏನ್ ಯೂಸ್ ಆಗತ್ತೆ ಅಂತಕ್ಕಂಥದ್ದು, ಅದ್ರ ಜೊತೆಗೆ ಅದಕ್ಕೆ ಏನೋ ಕ್ರಿಯೇಟ್ ಅಕೌಂಟ್ ಮಾಡಿ ಯಾವ ರೀತಿ ಎಡಿಟ್ ಮಾಡ್ತಕ್ಕಂಥದ್ದು, ಯಾವ ರೀತಿ ರೀಡ್ ಮಾಡ್ತಕ್ಕಂಥದ್ದು, ಯಾವ ರೀತಿ ಮಾಡಿಫೈ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಸಾಕ ಅನ್ಸತ್ತೆ. ಓಕೆ, ಜಸ್ಟ್ ನಿಮಗೆ ಈ ಒಂದು BEd ಇರ್ತಕ್ಕಂಥ ಸಿಲೆಬಸ್ ಏನಪ್ಪಾ ಅಂತ ಹೇಳಿದ್ರೆ ವಿಕಿಪೀಡಿಯಾ ಅಂದ್ರೇನು, ಅದ್ರಲ್ಲಿ ನಾವು ಇನ್ಫಾರ್ಮೇಶನ್ ನ ಸರ್ಚ್ ಮಾಡೋದು ಹೆಂಗೆ ಅಂತಕ್ಕಂಥ ಮಿನಿಮಮ್ ನಾಲೆಜ್ ನಿಮ್ಗಿದ್ರೆ ಸಾಕಾಗತ್ತೆ. ಕ್ಲಿಯರ್? ಇದು ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ವಿಕಿಪೀಡಿಯಾ ಅಂದ್ರೇನು, ಯಾವ ರೀತಿ ನಾವು ಇನ್ಫಾರ್ಮೇಶನ್ ನ ಸರ್ಚ್ ಮಾಡ್ಬೇಕು ಏನು ಅಂತಕ್ಕಂಥದ್ದು ಗೊತ್ತಾಯ್ತಲ್ಲ ನಿಮ್ಗೆ? ಹಾ ಸರ್. ಓಕೆ, ಏನಾದ್ರೂ ವಿಕಿಪೀಡಿಯಾದ ಬಗ್ಗೆ ಏನಾದ್ರೂ ಕೇಳೋದಿದ್ರೆ ನೀವು ಕೇಳ್ಬೋದು. ಇದಕ್ಕೇನ್ ಮೆರಿಟ್ಸ್ ಡಿಮೆರಿಟ್ಸ್ ಏನಿಲ್ಲ. ವಿಕಿಪೀಡಿಯಾದು ಏನಾದ್ರೂ ಕೇಳೋ ಹಾಗಿದ್ರೆ ಹೆಂಗ್ ಸರ್ಚ್ ಮಾಡ್ಬೇಕು ಏನು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವೀಗ ಪ್ರಶ್ನೆ ಕೇಳಬಹುದು. ಏನಿಲ್ಲ. ಓಕೆ, ಫೈನ್. ಹಾಗಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೀನಿ. ಅದು ಇ ಲೈಬ್ರರಿ ಅಥವಾ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ. ಓಕೆ ಫ್ರೆಂಡ್ಸ್, ಈಗಾಗಲೇ ನೀವು ಮಾಹಿತಿ ತಂತ್ರಜ್ಞಾನ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಯಾವ್ಯಾವ ಕ್ಷೇತ್ರದಲ್ಲಿ ಈ ಮಾಹಿತಿ ತಂತ್ರಜ್ಞಾನ ಅಂತಕ್ಕಂಥದ್ದು ತನ್ನ ಹಸ್ತವನ್ನ ಚಾಚಿದೆ ಅಂತಕ್ಕಂಥದ್ದು ಗೊತ್ತಿದೆ. ನೋಡ್ರಿ, ಮೊದ್ಲೆಲ್ಲ ಎಲ್ಲೋ ಒಂದು ಕಂಪ್ಯೂಟರ್ ನೋಡ್ಬೇಕಂದ್ರೆ ಅಯ್ಯೋ ಅವ್ರು ಕಂಪ್ಯೂಟರ್ ತಂದಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ವಿ. ಆಮೇಲೆ ಕಂಪ್ಯೂಟರ್ ನಮ್ಗೆ ನೋಡ್ಲಿಕ್ಕೆ ಎಲ್ಲೋ ರೇರ್ ಸಿಗ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕಂಪ್ಯೂಟರ್ ನೋಡ್ತಾ ಇದೀವಿ, ಪ್ರತಿಯೊಂದು ಮನುಷ್ಯನ ಕೈಯಲ್ಲೂ ಮೊಬೈಲ್ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಅಂದ್ರೆ ಈ ಟೆಕ್ನಾಲಜಿ ಅಂತಕ್ಕಂಥದ್ದು, ಈ ಇಂಟರ್ನೆಟ್ ಅಂತಕ್ಕಂಥದ್ದು ಮನುಷ್ಯನನ್ನ ಯಾವ ರೀತಿ ಆವರಿಸ್ಕೊಂಡಿದೆ ಅಂತಕ್ಕಂಥದ್ದು. ನೋಡ್ರಿ, ಪ್ರತಿಯೊಂದು ಹೋಟೆಲ್ಗೆ ಹೋದ್ರು ಇವತ್ತು ಬಿಲ್ ಕಂಪ್ಯೂಟರೈಸ್ಡ್ ಬಿಲ್ ಕೊಡ್ತಾರೆ. ಪ್ರತಿಯೊಂದು ಆಫೀಸ್ಗೆ ಹೋದ್ರು ಏನೋ ಕಂಪ್ಯೂಟರೈಸ್ಡ್ ಕಾಪಿನೇ ನಿಮಗೆ ಕೊಡ್ತಾರೆ.
ಇವನ್ ಎಜುಕೇಶನ್ ಫೀಲ್ಡ್ ನಲ್ಲಿ ನೀವೇನ್ ಓದ್ತಾ ಇದ್ರಿ, ಇವಾಗ ಆನ್ಲೈನ್ ಕ್ಲಾಸಿಗೆ ಹೆಚ್ಚು ಬಳಕೆ ಆಗ್ತಿರ್ತಕ್ಕಂಥದ್ದು ಈ ಕಂಪ್ಯೂಟರ್ ಫೀಲ್ಡ್ ಅಂತಕ್ಕಂಥದ್ದು, ಅಥವಾ ಟೆಕ್ನಾಲಜಿ ಮಟೀರಿಯಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇಂಟರ್ನೆಟ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಕ್ಲಾಸ್ ಮಾಡ್ತಾ ಇರ್ತಕ್ಕಂಥದ್ದು. ಮಿಲಿಟರಿ ಇದಕ್ಕೆ ಹೋಗ್ರಿ, ಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲಿನೂ ಸಹ ಕಂಪ್ಯೂಟರ್ ಬಳಕೆ ನೋಡ್ತೀವಿ. ಬಿಸ್ನೆಸ್ ಫೀಲ್ಡ್ ಹೋಗ್ರಿ, ಏನೋ ಶಾಪಿಂಗ್ ಹೋದ್ರಿ ಅಂತ ಹೇಳಿದ್ರೆ, ಏನೋ ಯಾವ್ದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅಲ್ಲಿನೂ ಸಹ ಕಂಪ್ಯೂಟರೈಸ್ಡ್ ಬಿಲ್ಸ್ ಅನ್ನು ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅದು ಅಷ್ಟೇ ಅಲ್ಲ, ಇವತ್ತು ಲೈಬ್ರರಿ ಅಂತಕ್ಕಂಥದ್ದು ಸಹ ಕಂಪ್ಯೂಟರೈಸ್ಡ್ ಆಗಿದೆ, ಗಣಕೀಕೃತ ಆಗಿದೆ ಅಂತ. ಆ ಕಂಪ್ಯೂಟರೈಸ್ಡ್ ಆಗಿರ್ತಕ್ಕಂಥ ಗ್ರಂಥಾಲಯವನ್ನ ನಾವು ಡಿಜಿಟಲ್ ಲೈಬ್ರರಿ ಅಥವಾ ಎಲೆಕ್ಟ್ರಾನಿಕ್ ಲೈಬ್ರರಿ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರಾನಿಕ್ ಲೈಬ್ರರಿ ಅಂತ ಹೇಳಿದ್ರೆ ವಿದ್ಯುನ್ಮಾನ ಗ್ರಂಥಾಲಯ ಅಂತಕ್ಕಂತ ಕರಿತಾ ಇದೀವಿ. ಏನಂಗಂದ್ರೆ ವಿದ್ಯುನ್ಮಾನ ಗ್ರಂಥಾಲಯ ಅಂದ್ರೆ ಏನು, ಅದರ ಅರ್ಥ ಏನು, ಅದನ್ನ ವಿದ್ಯುನ್ಮಾನ ಗ್ರಂಥಾಲಯ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ನಾವು ಅದನ್ನ ಮಾಡ್ಬೇಕಾಗತ್ತೆ, ಅದ್ರ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದ್ರ ಜೊತೆಗೆ ಈಗಾಗಲೇ ವೆಬ್ಸೈಟ್ ನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಡಿಜಿಟಲ್ ಲೈಬ್ರರಿ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ಇವಾಗ ತಿಳಿತಾ ಹೋಗೋಣಂತೆ. ಓಕೆ ಫ್ರೆಂಡ್ಸ್, ಈ ಲೈಬ್ರರಿ ಅಂತ ಹೇಳಿ ಕರಿತೀವಿ, ಅದಕ್ಕೆ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ, ಗಣಕೀಕೃತ ಗ್ರಂಥಾಲಯ ಅಂತ ಹೇಳಿ. ಅದ್ರ ಕೆಳಗಡೆ ಒಂದು ಕೋಟ್ ಕೊಟ್ಟಿದ್ರೆ ಎನಿ ಟೈಮ್ ಎನಿವೇರ್ ಅಂತ ಹೇಳಿ. ನಾವು ಸಾಮಾನ್ಯವಾಗಿ ನಾವು ಫಿಸಿಕಲ್ ಲೈಬ್ರರಿಗೆ ಹೋದ್ರೆ, ಭೌತಿಕವಾಗಿರ್ತಕ್ಕಂಥ ಗ್ರಂಥಾಲಯಗಳಿಗೆ ಹೋದ್ರೆ ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಏನ್ ಕಂಡೀಷನ್ಸ್ ಇರುತ್ತೆ, ನೀವು 10 ಗಂಟೆಯಿಂದ 5 ಗಂಟೆವರೆಗೂ ಬರ್ಬೇಕಾಗತ್ತೆ, ಲೇಡೀಸ್ ಒಂದ್ ಕಡೆ ಕೂತ್ಕೊಡ್ರಿ, ಜೆಂಟ್ಸ್ ಒಂದ್ ಕಡೆ ಕೂತ್ಕೊಡ್ರಿ, ಪುಸ್ತಕ ಇಂಥ ರ್ಯಾಕ್ ನಲ್ಲಿ ಇರುತ್ತೆ, ಈ ವಿಷಯಗಳು ಇಂಥ ರ್ಯಾಕ್ ನಲ್ಲಿ ಇರುತ್ತೆ, ಈ ರೀತಿ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ. ಬಟ್ ಈ ಡಿಜಿಟಲ್ ಲೈಬ್ರರಿಲಿ ಆ ರೀತಿ ಕಂಡೀಷನ್ಸ್ ಯಾವುದೂ ಇರೋದಿಲ್ಲ. 24x7 ನೀವು ಇದನ್ನ ಇದರಲ್ಲಿ ಓದ್ಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು ಎನಿ ಟೈಮ್ ಎನಿವೇರ್, ಎಲ್ಲಿ ಆದ್ರೂ ಯಾವ ಸಮಯದಲ್ಲಾದ್ರೂ ಇದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು. ಓಕೆ, ಇನ್ನು ಈ ಲೈಬ್ರರಿ ಅಂತ ಹೇಳಿದ್ರೆ ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ ಎಲೆಕ್ಟ್ರಾನಿಕ್ ಲೈಬ್ರರಿ, ವಿದ್ಯುನ್ಮಾನ ಗ್ರಂಥಾಲಯ ಅಂತ ಇದನ್ನು ಕರೀತಾ ಇದ್ದಾರೆ. ಇಲ್ಲಿ ಚಿತ್ರನೇ ತೋರಿಸುತ್ತೆ, ನಿಮ್ಮ ಎದುರಿಗಿರ್ತಕ್ಕಂಥ ಚಿತ್ರ ನೋಡ್ರಿ. ಫಿಸಿಕಲ್ ಬುಕ್ಸ್ ಇರ್ತಕ್ಕಂಥದ್ದನ್ನ, ಭೌತಿಕವಾಗಿರ್ತಕ್ಕಂಥ ಪುಸ್ತಕಗಳನ್ನ ಡಿಜಿಟಲ್ ಫಾರ್ಮೆಟ್ ನಲ್ಲಿ ನಾವು ಕಂಪ್ಯೂಟರ್ಗೆ ಸೇರಿಸ್ತಕ್ಕಂಥದ್ದು, ಅದನ್ನ ಅಥವಾ ಮೊಬೈಲ್ ಒಳಗಡೆ ಅದನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನ ನಾವು ಈ ಲೈಬ್ರರಿ ಅಥವಾ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತಾ ಇದ್ದೀವಿ. ಓಕೆ, ಅಂದ್ರೆ ಇದನ್ನ ನೋಡೋದಾದ್ರೆ ಡಿಜಿಟಲ್ ಲೈಬ್ರರಿ ಇದರ ಅರ್ಥವನ್ನ ನೋಡೋದಾದ್ರೆ, ವಿದ್ಯುನ್ಮಾನ ಗ್ರಂಥಾಲಯದ ಅರ್ಥವನ್ನ ನೋಡೋದಾದ್ರೆ, a digital library is a special library with a focused collection of digital objects that can include text, visual material, audio material, video material stored as electronic media formats along with the means for organizing, storing and retrieving the files and media. ಕನ್ನಡದಲ್ಲಿ ಬೇಕಾದ್ರೆ ಅದನ್ನ ಬರ್ಕೊಳ್ರಿ, ಹೇಳ್ತೀನಿ. ಈ ಗ್ರಂಥಾಲಯ ಒಂದು ವಿಶೇಷ ಗ್ರಂಥಾಲಯವಾಗಿದ್ದು, ಅಥವಾ ವಿದ್ಯುನ್ಮಾನ ಗ್ರಂಥಾಲಯವು ಒಂದು ವಿಶೇಷ ಗ್ರಂಥಾಲಯವಾಗಿದ್ದು, ಅದರಲ್ಲಿ ಏನೇನು ಬರುತ್ತೆ ಅಂದ್ರೆ ಪಠ್ಯ ಇರುತ್ತೆ, ಟೆಕ್ಸ್ಟ್ ಪಠ್ಯ ಇರುತ್ತೆ, ಚಿತ್ರಗಳು ಇರುತ್ತೆ, ಇಮೇಜಸ್ ಇರುತ್ತೆ, ಧ್ವನಿ ಇರುತ್ತೆ ಅಂದ್ರೆ ಸೌಂಡ್ ಇರುತ್ತೆ, ಆಡಿಯೋ ಇರುತ್ತೆ, ಅದ್ರ ಜೊತೆಗೆ ವಿಡಿಯೋ ಇರುತ್ತೆ. ದೃಶ್ಯಗಳನ್ನ ಡಿಜಿಟಲೀಕರಣಗೊಳಿಸಿ ಅಥವಾ ಕನ್ನಡದಲ್ಲಿ ಅದನ್ನ ಹೇಳ್ಬೇಕಾದ್ರೆ ಗಣಕೀಕರಣಗೊಳಿಸಿ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಅಂದ್ರೆ ವಿದ್ಯುನ್ಮಾನ ಮಾಧ್ಯಮದಲ್ಲಿ ಸಂಘಟಿಸಿ, ಶೇಖರಿಸಿ, ಸ್ಟೋರಿಂಗ್ ಅಂದ್ರೆ ಶೇಖರಣೆ ಮಾಡ್ತಕ್ಕಂಥದ್ದು, ಅಂಡ್ ರಿಟ್ರೈವಿಂಗ್ ದಿ ಫೈಲ್ಸ್ ಅಂತ ಹೇಳಿದ್ರೆ ನಮಗ್ ಬೇಕಾದಾಗ ಮರಳಿ ಪಡಿಲಿಕ್ಕೆ ಇರ್ತಕ್ಕಂಥ ಒಂದು ಸೌಲಭ್ಯವನ್ನ ನಾವು ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ. ವಿಶೇಷ ಏನು ಇಲ್ಲ, ಇದೊಂದು ವಿಶೇಷ ಗ್ರಂಥಾಲಯ ಅಂತ ಹೇಳಿ ಕರಿತೀವಿ. ಯಾಕೆ ವಿಶೇಷ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಇರುತ್ತೆ. ಏನು, ಪಠ್ಯ ರೂಪದಲ್ಲಿ ಇರುತ್ತೆ, ಚಿತ್ರ ರೂಪದಲ್ಲಿ ಇರುತ್ತೆ, ಧ್ವನಿ ರೂಪದಲ್ಲಿ ಇರುತ್ತೆ, ವಿಡಿಯೋ ರೂಪದಲ್ಲಿ ಇರುತ್ತೆ. ಅವು ಎಲ್ಲವನ್ನ ನಾವೇನ್ ಮಾಡಿರ್ತೀವಿ ಅಂದ್ರೆ ಕನ್ವರ್ಟ್ ಮಾಡಿರ್ತೀವಿ. ಫಿಸಿಕಲ್ ಇರ್ತಕ್ಕಂಥದ್ದನ್ನ ಡಿಜಿಟಲೈಸ್ ಮಾಡಿ ಅಥವಾ ಗಣಕೀಕರಣಗೊಳಿಸಿ ಅದನ್ನ ಒಂದ್ ಹತ್ರ ಸ್ಟೋರ್ ಮಾಡ್ತೀವಿ, ಅದನ್ನ ಸಂಘಟನೆ ಮಾಡ್ತೀವಿ. ಸಂಘಟನೆ ಅಂತ ಹೇಳಿದ್ರೆ ನಿಮಗೆ ಫಿಸಿಕಲ್ ಲೈಬ್ರರಿಗೆ ಹೋದಾಗ ಗೊತ್ತಾಗತ್ತೆ. ಲೈಬ್ರರಿಗೆ ಹೋದ್ರಿ ಅಂತ ಹೇಳಿದ್ರೆ ಒಂದೊಂದು ರ್ಯಾಕಲ್ಲಿ ಒಂದೊಂದು ಎಜುಕೇಶನ್ 1, ಫಿಲಾಸಫಿ ಒಂದು ರ್ಯಾಕಲ್ಲಿ ಇಟ್ಟಿರ್ತಾರೆ, ಸೈಕಾಲಜಿ ಬುಕ್ಸ್ ಅನ್ನ ಒಂದ್ ರ್ಯಾಕಲ್ಲಿ ಇಟ್ಟಿರ್ತಾರೆ, ಟೆಕ್ನಾಲಜಿ ಬುಕ್ಸ್ ಅನ್ನ ಒಂದ್ ರ್ಯಾಕಲ್ಲಿ ಇಟ್ಟಿರ್ತಾರೆ. ಇನ್ನೊಂದು ರ್ಯಾಕಲ್ಲಿ ಹೋದ್ರೆ ಮೆಥಡ್ ಬುಕ್ಸ್, ನಿಮಗೆ ಸೈನ್ಸ್ ಬುಕ್ಸ್ ಅಥವಾ ಆರ್ಟ್ಸ್ ಬುಕ್ಸ್ ಈ ರೀತಿ ಇರುತ್ತೆ. ಹಂಗೇನೆ ಇಲ್ಲಿನೂ ಸಹ ನಾವೇನು ಡಿಜಿಟಲ್ ಮಾಡಿರ್ತೀವಿ, ಡಿಜಿಟಲ್ ಫಾರ್ಮೆಟ್ ನಲ್ಲಿ ಎಲ್ಲಾ ಪುಸ್ತಕಗಳನ್ನ ಸ್ಟೋರ್ ಮಾಡಿರ್ತೀವಿ.
ಅದು ಡಿಜಿಟಲ್ ಬುಕ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ PDF ಇರ್ಬೋದು, ವರ್ಡ್ ಫೈಲ್ ಇರ್ಬೋದು, ವಿಡಿಯೋ ಫೈಲ್ಸ್ ಇರ್ಬೋದು, ಆಡಿಯೋ ಫೈಲ್ಸ್ ಇರ್ಬೋದು. ಇವನ್ನೆಲ್ಲ ಏನ್ ಡಿಜಿಟಲ್ ಮಾಡಿರ್ತೀವಿ ಅವನ್ನ ಆರ್ಗನೈಸ್ ಮಾಡ್ತೀವಿ. ಅದಕ್ಕೊಂದು ಸಾಫ್ಟ್ವೇರ್ ಬೇಕಾಗತ್ತೆ. ಆ ಸಾಫ್ಟ್ವೇರ್ ಮೂಲಕ ಎಲ್ಲವನ್ನ ಒಂದ್ ಹತ್ರ ಸಂಘಟನೆ ಮಾಡ್ತೀವಿ, ಸ್ಟೋರ್ ಮಾಡ್ತೀವಿ. ನಮಗೆ ಯಾವಾಗ ಬೇಕು ಅವನ್ನ ಮರಳಿ ಪಡಿಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದನ್ನ ನಾವು ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀವಿ. ಡಿಜಿಟಲ್ ಲೈಬ್ರರಿ, ವಿದ್ಯುನ್ಮಾನ ಗ್ರಂಥಾಲಯ ಅಂತ ಹೇಳಿದ್ರೆ ಬೇರೆ ಏನು ಅಲ್ಲ, ಪಠ್ಯ, ಚಿತ್ರ, ಧ್ವನಿ ಮತ್ತು ವಿಡಿಯೋಗಳಂತಹ ಇದನ್ನ ಸ್ಟೋರ್ ಮಾಡ್ಲಿಕ್ಕೆ, ಈ ವಿಡಿಯೋಗಳನ್ನ ನಾವು ಡಿಜಿಟಲೀಕರಣಗೊಳಿಸಿ ಒಂದ್ ಹತ್ರ ಸ್ಟೋರ್ ಮಾಡ್ತೀವಿ. ನಮಗೆ ಬೇಕಾದಾಗ ಅದನ್ನ ಪಡಿತಕ್ಕಂತ ಒಂದು ಸೌಲಭ್ಯವನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ಲೈಬ್ರರಿಯನ್ನ ನಾವು ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಅರ್ಥ ಆಯ್ತು ಇದು? ಹಾ ಸರ್. ಓಕೆ. ಇನ್ನು ಡೆವಲಪ್ಮೆಂಟ್ ಆಫ್ ಡಿಜಿಟಲ್ ಲೈಬ್ರರೀಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಈ ಗ್ರಂಥಾಲಯಗಳನ್ನ ಯಾವ ರೀತಿ ನಾವು ಅಭಿವೃದ್ಧಿ ಪಡಿಸಬಹುದು ಅಂತಕ್ಕಂಥದ್ದನ್ನ ಜಸ್ಟ್ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳ ಮೂಲಕ ನಿಮಗೆ ತಿಳಿಸ್ತಾ ಇದ್ದಾರೆ. ಸಮ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಕನ್ಸಿಡರ್ಡ್ ಇನ್ ಡೆವಲಪಿಂಗ್ ಎ ಡಿಜಿಟಲ್ ಲೈಬ್ರರೀಸ್ ಆರ್, ಅಂದ್ರೆ ಈ ಗ್ರಂಥಾಲಯವನ್ನ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ನಮ್ ಕಾಲೇಜ್ನಲ್ಲಿ ಆಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಎಲ್ಲಾದ್ರೂ ಆಗಿರ್ಬೋದು, ಆ ರೀತಿಯಾಗಿರ್ತಕ್ಕಂಥ ಡಿಜಿಟಲ್ ಲೈಬ್ರರಿಯನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಕೆಲವೊಂದಿಷ್ಟು ಮಹತ್ವದ ವಿಚಾರಗಳನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ಅಂದ್ರೆ ಅದರಲ್ಲಿ ಮೊದಲನೇದು ಡಿಜಿಟಲ್ ಕಲೆಕ್ಷನ್ ಆರ್ ಮಟೀರಿಯಲ್ ಸೆಲೆಕ್ಷನ್ ಅಂತ ಹೇಳಿ ಕರಿತೀವಿ. ಡಿಜಿಟಲ್ ವಸ್ತುಗಳ ಸಂಗ್ರಹ ಆಗಿರ್ಬೋದು ಅಥವಾ ಆಯ್ಕೆ ಮಾಡ್ತಕ್ಕಂಥದ್ದು, ಮಟೀರಿಯಲ್ನ ವಸ್ತುಗಳನ್ನ ಆಯ್ಕೆ ಮಾಡೋದು. ಅಂದ್ರೆ ನಮಗೆ ಇಲ್ಲಿ ಪ್ರಶ್ನೆ ಬರುತ್ತೆ, ಏನ್ ಡಿಜಿಟಲ್ ಕಲೆಕ್ಷನ್ ಅಂದ್ರೆ, ಡಿಜಿಟಲ್ ಮಟೀರಿಯಲ್ ಅಂದ್ರೆ ಅಂತ ಹೇಳಿದ್ರೆ ಅದು CD ಆಗಿರ್ಬೋದು, DVD ಆಗಿರ್ಬೋದು, ಸಾಫ್ಟ್ವೇರ್ಸ್ ಆಗಿರ್ಬೋದು, ಇಂಟರ್ನೆಟ್ ಮಟೀರಿಯಲ್ಸ್ ಆಗಿರ್ಬೋದು, ಇವನ್ನೆಲ್ಲವೂ ಡಿಜಿಟಲ್ ಕಲೆಕ್ಷನ್ಸ್ ಅಂತ ಹೇಳಿ ಕರಿತೀವಿ. ನಮಗೆ ಒಂದು ಲೈಬ್ರರಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇವೆಲ್ಲ ಬೇಕಾಗತ್ತೆ. ಅಥವಾ PDF ಬುಕ್ಸ್, ನೀವು ಇಂಟರ್ನೆಟ್ ನಲ್ಲಿ ಹೋದ್ರೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಬೇಕಾದಷ್ಟು ಬುಕ್ಸ್ ಸಿಗುತ್ತೆ, PDF ಬುಕ್ಸ್. ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಅವುಗಳನ್ನ ಡಿಜಿಟಲ್ ಮಟೀರಿಯಲ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಕನ್ವರ್ಷನ್ ಆಫ್ ಎಕ್ಸಿಸ್ಟಿಂಗ್ ಪ್ರಿಂಟ್, ಆಡಿಯೋ ಅಂಡ್ ವಿಡಿಯೋ ಇಂಟು ಡಿಜಿಟಲ್ ಫಾರ್ಮ್ಯಾಟ್. ಹೌದು, ನಮ್ಮಲ್ಲಿ ಈಗ ಕೆಲವೊಂದಿಷ್ಟು ಈಗಾಗಲೇ ಪುಸ್ತಕಗಳಿದೆ, ಆಡಿಯೋ ವಿಡಿಯೋಗಳು ಇದೆ, ಅವುಗಳನ್ನ ನಾವು ಡಿಜಿಟಲೈಸ್ ಮಾಡ್ಬೇಕಲ್ಲ, ಡಿಜಿಟಲ್ ಫಾರ್ಮ್ಯಾಟ್ ನಾಗ ಸ್ಟೋರ್ ಮಾಡ್ಬೇಕಲ್ಲ, ಅದು ಅಂತ ಇರ್ತಕ್ಕಂತಹ ಮುದ್ರಿತ ವಸ್ತುಗಳನ್ನ, ಧ್ವನಿಗಳನ್ನ ಮತ್ತು ದೃಶ್ಯಗಳನ್ನ ಡಿಜಿಟಲೀಕರಣಗೊಳಿಸ್ತಕ್ಕಂಥದ್ದು ಅಂತ ಹೇಳಿ. ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳಿದೆ, ನಮಗೆ BEd ಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಪುಸ್ತಕ ಇದೆ. ಅವನ್ನ ಡಿಜಿಟಲ್ ಫಾರ್ಮ್ಯಾಟ್ ಮಾಡೋದು ಅಂದ್ರೆ ಅದನ್ನ ಸ್ಕ್ಯಾನ್ ಮಾಡ್ತಕ್ಕಂಥದ್ದು, PDF ನಲ್ಲಿ ಲೋಡ್ ಮಾಡ್ತಕ್ಕಂಥ, ಇದನ್ನೇ ಅಂದ್ರೆ ಪ್ರಿಂಟೆಡ್ ಫಾರ್ಮ್ಯಾಟ್ ನಲ್ಲಿ ಇರ್ತಕ್ಕಂಥವನ್ನ ಅವನ್ನ PDF ಫಾರ್ಮ್ಯಾಟ್ ಮಾಡ್ತಕ್ಕಂಥದ್ದು. ಅಥವಾ ಯಾವುದೋ ಒಂದು ಫಾರ್ಮ್ಯಾಟ್ ನಲ್ಲಿ ಆಡಿಯೋ ವಿಡಿಯೋ ಇದೆ, ಅದನ್ನ ನಮ್ಮ ಡಿಜಿಟಲ್ ಲೈಬ್ರರಿಗೆ ಬೇಕಾದಂತ ಫಾರ್ಮ್ಯಾಟ್ ನಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥದ್ದನ್ನ ಡಿಜಿಟಲ್ ಫಾರ್ಮ್ಯಾಟ್ ಅಂತ ಹೇಳಿ ಕರಿತಾ ಇದೀವಿ. ಇನ್ನು ಥರ್ಡ್ ಒನ್ ಕ್ಯಾಟಲಾಗಿಂಗ್ ದಿ ಕ್ರಿಯೇಷನ್ ಅಂತ ಹೇಳಿ ಕರಿತೀವಿ. ಕ್ಯಾಟಲಾಗಿಂಗ್ ಕ್ರಿಯೇಷನ್ ಅಂದ್ರೆ ಬೇರೆ ಏನಲ್ಲ, ಪರಿವಿಡಿ ಅಂತ ಹೇಳಿ ಕರಿತೀವಿ, ವಿಷಯ ಪಟ್ಟಿ ಅಂತ ಹೇಳಿ ಕರಿತೀವಿ, ಅಥವಾ ಪುಸ್ತಕಗಳ ಪಟ್ಟಿ. ನಾವ್ ಏನೇನ್ ಮಾಡ್ಕೊಂಡಿದೀವಿ ಅದನ್ನೆಲ್ಲವನ್ನು ಒಂದು ಪಟ್ಟಿ ಮಾಡ್ಕೊಳ್ತಾ ಇದೀವಿ. ಯಾವ್ಯಾವ ಪುಸ್ತಕಗಳನ್ನ ಡಿಜಿಟಲ್ ಮಾಡಿರ್ತೀವಿ ಅದ್ರ ಕ್ಯಾಟಲಾಗ್ ಮಾಡ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ನೀವು ಕ್ಯಾಟಲಾಗ್ ಈ ಶಬ್ದ ಕೇಳಿದ್ರಲ್ಲ, ಕ್ಯಾಟಲಾಗ್ ಅಂದ್ರೆ ಈಗ ಯಾವ್ದಾದ್ರು ಒಂದು ಇದಕ್ ಹೋದ್ರಿ ಅಂತ ಹೇಳಿದ್ರೆ, ಏನೋ ಶಾಪಿಂಗ್ ಕಾಂಪ್ಲೆಕ್ಸ್ ಹೋದ್ರಿ ಅಂದ್ರೆ ಅವ್ರ ಕಾಂಪ್ಲೆಕ್ಸ್ ನಲ್ಲಿ ಏನೇನ್ ಸಿಗುತ್ತೆ ಅಂತ ಒಂದು ಕ್ಯಾಟಲಾಗ್ ಕೊಡ್ತಾರೆ ನಿಮ್ಗೆ. ಅದ್ರಲ್ಲಿ ನೋಡ್ಕೊಂಡು ಇವ್ರ ಶಾಪ್ ಅಲ್ಲಿ ಇಂತಿಂತವ್ ಸಿಗುತ್ತೆ, ಇವನ್ನೆಲ್ಲ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿನೂ ಸಹ ಅದೇ ರೀತಿ ಒಂದು ಕ್ಯಾಟಲಾಗ್. ಈಗ ಹೋಟೆಲ್ಗೆ ಹೋದ್ರಿ ಅಂದ್ರೆ ನಿಮಗೆ ಒಂದು ಮೆನು ಅಂತ ಕೊಡ್ತಾರೆ ಅಥವಾ ಕ್ಯಾಟಲಾಗ್ ಅಂತ ಕೊಡ್ತಾರೆ. ನಮ್ಮ ಹೋಟೆಲ್ ನಲ್ಲಿ ಏನೇನ್ ಸಿಗುತ್ತೆ, ಯಾವ್ಯಾವ ಇದು ಪ್ರೈಸ್ ಏನೇನ್ ಇರುತ್ತೆ ಅಂತ ಹೇಳಿ. ಹಂಗೇನೆ ಇಲ್ಲಿ ವಿದ್ಯುನ್ಮಾನ ಗ್ರಂಥಾಲಯಕ್ಕೆ ಒಂದು ಕ್ಯಾಟಲಾಗ್ ರೆಡಿ ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಯಾವ ಪುಸ್ತಕಗಳಿದೆ, ಯಾವ ವಿಷಯಗಳಿದೆ, ಯಾವ ಆಥರ್ ಇದೆ ಅಂತೇಳಿ ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಟಲಾಗ್ ಮಾಡ್ತಕ್ಕ, ವಿಷಯಗಳ ಪಟ್ಟಿಯನ್ನ ಮಾಡ್ತಕ್ಕಂಥದ್ದನ್ನ ಕ್ಯಾಟಲಾಗಿಂಗ್ ಕ್ರಿಯೇಷನ್ ಅಂತ ಹೇಳಿ ಕರಿತೀವಿ. ಇನ್ನು ಫೋರ್ತ್ ಒನ್ ಸ್ಟೋರೇಜ್, ಸ್ಟೋರಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು. ಅಂದ್ರೆ ನಮ್ಮಲ್ಲಿ ಎಷ್ಟು ಪುಸ್ತಕಗಳಿದೆ ಅಂದ್ರೆ ಇವನ್ನೆಲ್ಲ ಸ್ಟೋರ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಕೆಪಾಸಿಟಿ ಬೇಕಾಗತ್ತೆ, ಎದರಲ್ಲಿ ಸ್ಟೋರ್ ಮಾಡೋದು, ಹಾರ್ಡ್ ಡಿಸ್ಕ್ ನಲ್ಲಿ ಸ್ಟೋರ್ ಮಾಡೋದಾ ಅಥವಾ ಅದಕ್ಕೆ ಒಂದು ಸಪರೇಟ್ ಸರ್ವರ್ ಬೇಕಾ? ನಾವು ಸಣ್ಣ ಪುಟ್ಟ ಆದ್ರೆ ಫ್ಲಾಫಿಲ್ ಮಾಡ್ತಾ ಇದ್ವಿ, CDL ಮಾಡ್ತಾ ಇದ್ವಿ, DVD ಮಾಡ್ತಾ ಇದ್ವಿ, ಅಥವಾ ಒಂದು ಪೆನ್ ಡ್ರೈವ್ ನಲ್ಲಿ ಹಾಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ ಇಷ್ಟು ದಿನ. ಆದ್ರೆ ಇವು ಒಂದು ಲೈಬ್ರರಿ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ಈ CD, DVD ಅಥವಾ ಒಂದು ಪೆನ್ ಡ್ರೈವ್ ಇವೆಲ್ಲ ಸಾಕಾಗೋದಿಲ್ಲ. ಹಾರ್ಡ್ ಡಿಸ್ಕ್ ಗಳು ಬೇಕಾಗತ್ತೆ. ಹಾರ್ಡ್ ಡಿಸ್ಕ್ ಗಳನ್ನು ಹೊಂದಿರತಕ್ಕಂತ ಸರ್ವರ್ಸ್ ಗಳು ಬೇಕಾಗತ್ತೆ. ಈಗ ದೊಡ್ಡ ದೊಡ್ಡ ಯೂನಿವರ್ಸಿಟಿ ಲೈಬ್ರರಿ ಅವನ್ನೆಲ್ಲ ಡಿಜಿಟಲ್ ಲೈಬ್ರರಿ ನೀವು ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ವರ್ ಗಳನ್ನ ಇಟ್ಟಿರ್ತಾರೆ. ಸರ್ವರ್ ನಲ್ಲಿ ಸ್ಟೋರೇಜ್ ಮಾಡ್ಲಿಕ್ಕೆ ಹಾರ್ಡ್ ಡಿಸ್ಕ್ ಗಳನ್ನ ಹಾಕಿರ್ತಾರೆ. ಆ ರೀತಿ
ನಮ್ಮ ಕೆಪಾಸಿಟಿ ಮೇಲೆ ನಮ್ದು ಎಷ್ಟು ಪುಸ್ತಕಗಳಿದೆ, ಎಷ್ಟು ವಿಡಿಯೋಸ್ ಇದೆ, ಎಷ್ಟು ಆಡಿಯೋಸ್ ಇದೆ, ಅವುಗಳನ್ನೆಲ್ಲ ಲೆಕ್ಕ ಹಾಕೊಂಡು ಅವುಗಳಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸ್ಟೋರೇಜ್ ಸಿಸ್ಟಮ್ ಅನ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಅದು ನೆಕ್ಸ್ಟ್ ಒನ್, ಫಿಫ್ತ್ ಒನ್, ಕ್ರಿಯೇಟಿಂಗ್ ಪೋರ್ಟಲ್ಸ್ ಆರ್ ಗೇಟ್ ವೇ ಟು ದಿ ಎಲೆಕ್ಟ್ರಾನಿಕ್ ಕಲೆಕ್ಷನ್ಸ್ ಅವೈಲೇಬಲ್ ಆನ್ ದಿ ವೆಬ್. ಹೌದು, ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ವೆಬ್ಸೈಟ್ ನಲ್ಲಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳು ಸಿಗುತ್ತೆ, ಕೆಲವೊಂದಿಷ್ಟು ಆಡಿಯೋಗಳು ಸಿಗುತ್ತೆ, ಕೆಲವೊಂದಿಷ್ಟು ವಿಡಿಯೋಗಳು ಸಿಗುತ್ತೆ. ಅವುಗಳಿಗೂ ನಾವು ಗೇಟ್ ವೇ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಅದನ್ನ ಏನಂತ ಹೇಳ್ತೀರಿ, ವೆಬ್ ನಲ್ಲಿ ಇರ್ತಕ್ಕಂತಹ ವಿಷಯವನ್ನ ಡೈರೆಕ್ಟ್ ನಮ್ಮ ಲೈಬ್ರರಿಗೆ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಗೇಟ್ ವೇ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀವಿ. ಅಂದ್ರೆ ಜಸ್ಟ್ ಅದನ್ನ ಕ್ಲಿಕ್ ಮಾಡಿದ್ರೆ ನಾವು ಡೈರೆಕ್ಟ್ ವೆಬ್ಸೈಟ್ಗೆ ಹೋಗಿ ಆ ವಿಷಯವನ್ನ ನೋಡ್ಲಿಕ್ಕೆ ಅವಕಾಶ ಇರಬೇಕು, ಆ ವಿಷಯವನ್ನ ಓದ್ಲಿಕ್ಕೆ ಅವಕಾಶ ಇರಬೇಕು. ಅದಕ್ಕೆ ನಾವು ಗೇಟ್ ವೇ ಅಂತೇಳಿ, ಕನ್ನಡದಲ್ಲಿ ಅದಕ್ಕೆ ಏನ್ ಹೇಳ್ತಾರೋ ಗೊತ್ತಿಲ್ಲ, ಲಿಂಕ್ ಕೊಡ್ತಕ್ಕಂಥದ್ದು ಅಂತ ಹೇಳ್ಬಹುದು. ನಮ್ಮ ಡಿಜಿಟಲ್ ಲೈಬ್ರರಿಗೆ ಲಿಂಕ್ ಕೊಡ್ತಕ್ಕಂಥ ಕೆಲಸವನ್ನ, ಅಂದ್ರೆ ವೆಬ್ಸೈಟ್ ನಲ್ಲಿ ನಾವು ಇವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಬೇರೆ, ಅದ್ರ ಜೊತೆಗೆ ವೆಬ್ಸೈಟ್ ನಲ್ಲಿ ಇರ್ತಕ್ಕಂತಹ ಮಟೀರಿಯಲ್ ನ ಆಕ್ಸೆಸ್ ಮಾಡ್ಲಿಕ್ಕೆ ಒಂದು ಲಿಂಕ್ ಕೊಡ್ತಕ್ಕಂಥದ್ದನ್ನ ನಾವು ಗೇಟ್ ವೇ ಅಂತ ಹೇಳಿ ಕರಿತೀವಿ. ಇನ್ನು ಕೊನೆಯದಾಗಿ ಇಂಟಿಗ್ರೇಟೆಡ್ ಆಕ್ಸೆಸ್ ಇಂಟರ್ಫೇಸ್ ಅಂತ ಹೇಳಿ, ಪ್ರವೇಶದ ನಂತರ ಏಕೀಕೃತ ಅಂತರ್ ಸಂಪರ್ಕ ಅಂತ ಹೇಳಿ ಕರಿತೀವಿ. ಅಂದ್ರೆ ಅದಕ್ಕೆಲ್ಲ ವೆಬ್ ಡಿಸೈನ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ನಲ್ಲಿ ನಾವು ಡಿಜಿಟಲ್ ಲೈಬ್ರರಿ ಮಾಡಿದೀವಿ ಅಂದ್ರೆ ಅದಕ್ಕೊಂದು ಹೆಸರು ಕೊಡ್ತೀವಿ, ಶ್ರೀ ಕುಮಾರೇಶ್ವರ ಡಿಜಿಟಲ್ ಲೈಬ್ರರಿ ಅಂತ ಹೇಳಿ. ಡೈರೆಕ್ಟ್ ಅದಕ್ಕೆ ಡಿಸೈನ್ ಹೆಂಗಿರ್ಬೇಕು, ನಮ್ಮ ವೆಬ್ಸೈಟ್ ಡಿಸೈನ್ ಹೆಂಗಿರ್ಬೇಕು, ಯಾವ್ದು ಕ್ಲಿಕ್ ಆದ ನಂತರ ನಮ್ಗೆ ಏನು ಕ್ಯಾಟಲಾಗ್ ಬರಬೇಕು, ಆ ಕ್ಯಾಟಲಾಗ್ ನಲ್ಲಿ ಇರ್ತಕ್ಕಂಥ ಯಾವ ಪುಸ್ತಕ ಕ್ಲಿಕ್ ಆದ ನಂತರ ಹೆಂಗ್ ಬರಬೇಕು ಏನು ಅಂತಕ್ಕಂಥದ್ದಕ್ಕೆ ಇದಕ್ಕೆ ವೆಬ್ ಡಿಸೈನಿಂಗ್ ಅಂತ ಹೇಳಿ ಕರಿತೀವಿ. ಅದನ್ನ ಇಂಟಿಗ್ರೇಟ್ ಮಾಡಿ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನ ಇಂಟಿಗ್ರೇಟೆಡ್ ಆಕ್ಸೆಸ್ ಇಂಟರ್ಫೇಸ್ ಅಂತ ಹೇಳಿ ಕರಿತೀವಿ. ಆ ರೀತಿ ಇವೆಲ್ಲವೂ ಬೇಸಿಕ್ ಆಗಿ ಒಂದು ವಿದ್ಯುನ್ಮಾನ ಗ್ರಂಥಾಲಯವನ್ನ ನಾವು ಸೃಷ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ ಇವೆಲ್ಲವೂ ಬೇಕಾಗತ್ತೆ ಅಂತಕ್ಕಂಥದ್ದು. ಓಕೆ, ಇನ್ನು ನೆಕ್ಸ್ಟ್ ಹಾರ್ಡ್ವೇರ್ ಫಾರ್ ಡಿಜಿಟಲ್ ಲೈಬ್ರರಿ. ನಾವು ಡಿಜಿಟಲ್ ಲೈಬ್ರರಿ ಅಂತಕ್ಕಂಥದ್ದನ್ನ ಅಥವಾ ವಿದ್ಯುನ್ಮಾನ ಲೈಬ್ರರಿ ಅಂತಕ್ಕಂಥದ್ದನ್ನ ಮಾಡ್ಬೇಕು ಅಂದ್ರೆ ಹಾರ್ಡ್ವೇರ್ ಸಾಮಗ್ರಿಗಳು ಏನೇನ್ ಬೇಕಾಗತ್ತೆ ಅಂತೇಳಿ, ಸಾಫ್ಟ್ವೇರ್ ಬೇರೆ ಹಾರ್ಡ್ವೇರ್ ಬೇರೆ. ಸಾಫ್ಟ್ವೇರ್ ಅಂತ ಹೇಳಿದ್ರೆ ತಂತ್ರಾಂಶಗಳು ಅಂತ ಹೇಳಿ, ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದನ್ನ ಯೂಸ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಹಾರ್ಡ್ವೇರ್ಸ್ ಬೇಕಾಗತ್ತೆ. ಕಠಿಣ ಸಾಮಗ್ರಿಗಳು, ನೀವು ಟೆಕ್ನಾಲಜಿಯಲ್ಲಿ ಜಿತೇಂದ್ರ ಸರ್ ನಿಮ್ಗೆ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ. ವಾಟ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್, ವಾಟ್ ಆರ್ ದಿ ಟೈಪ್ಸ್ ಆಫ್ ಹಾರ್ಡ್ವೇರ್ಸ್, ಇವನ್ನೆಲ್ಲ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ. ಅಲ್ಲಿ ನೋಡ್ರಿ, ಹಾರ್ಡ್ವೇರ್ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಅನ್ನ ಬಳಸ್ಕೊಳ್ತಕ್ಕಂಥ ವಸ್ತುಗಳನ್ನ ನಾವು ಹಾರ್ಡ್ವೇರ್ಸ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಏನೇನು ಬೇಕಾಗುತ್ತೆ ಒಂದು ಡಿಜಿಟಲ್ ಲೈಬ್ರರಿ ನಾವು ರೆಡಿ ಮಾಡ್ಬೇಕು ಅಂತ ಹೇಳಿದ್ರೆ, ಡೆಸ್ಕ್ಟಾಪ್ ಕಂಪ್ಯೂಟರ್ ವಿತ್ ಸಪೋರ್ಟಿಂಗ್ ಆಕ್ಸೆಸರೀಸ್ ಅಂತ ಹೇಳಿ, ಗಣಕಯಂತ್ರ ಬೇಕಾಗುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಭಾಗಗಳು ಬೇಕಾಗತ್ತೆ. ಇನ್ಪುಟ್ ಕ್ಯಾಪ್ಚರ್ ಡಿವೈಸಸ್ ಅಂತ ಹೇಳಿ ಕರಿತೀವಿ, ಸೆರೆ ಹಿಡಿತಕ್ಕಂಥ ಉಪಕರಣಗಳು, ಸ್ಕ್ಯಾನರ್ ಬೇಕಾಗುತ್ತೆ, ವಿಡಿಯೋ ಕ್ಯಾಮ್ರಾ ಬೇಕಾಗುತ್ತೆ, ಆಡಿಯೋ ರೆಕಾರ್ಡರ್ಸ್ ಬೇಕಾಗತ್ತೆ. ಇವನ್ನೆಲ್ಲವೂ ನಾವು ಇನ್ಪುಟ್ ಇದು ಕ್ಯಾಪ್ಚರ್ ಡಿವೈಸಸ್ ಅಂತ ಹೇಳಿ ಕರಿತೀವಿ. ಈಗ ಸ್ಕ್ಯಾನರ್ಸ್, ನಿಮ್ ಮೊಬೈಲ್ ಅಲ್ಲೇ ಸ್ಕ್ಯಾನರ್ಸ್ ಇದಾವೆ, ನೀವು ಕೆಲವೊಂದಿಷ್ಟು ಆಪ್ಸ್ ಅನ್ನ ಹಾಕೊಂಡಿದ್ರಿ, ನೀವು ಅವಾಗ ನನಗೆ ಎಕ್ಸಾಮ್ಗೆ ನೀವು ಪೇಪರ್ ನ ಬರೆದು ಅದನ್ನ ಫೋಟೋ ಹೊಡೆದು ಅದನ್ನ PDF ಕ್ರಿಯೇಟ್ ಮಾಡಿ ನಮ್ಗೆ ಕಳಿಸ್ತಾ ಇದ್ರಿ. ಆ ರೀತಿ ಬೇಕಾಗಿದ್ದಕ್ಕೆ ಕೆಲವೊಂದಿಷ್ಟು ಡಿವೈಸಸ್ ಬೇಕಾಗುತ್ತೆ, ಅದಕ್ಕೆ ಸ್ಕ್ಯಾನರ್ಸ್ ಅಂತ ಹೇಳಿ ಕರಿತೀವಿ. ವಿಡಿಯೋ ಕ್ಯಾಮ್ರಾಸ್ ಬೇಕಾಗುತ್ತೆ, ಆಡಿಯೋ ರೆಕಾರ್ಡರ್ಸ್ ಬೇಕಾಗುತ್ತೆ, ಪ್ರಿಂಟರ್ ಬೇಕಾಗುತ್ತೆ, ಅದ್ರ ಜೊತೆಗೆ ಟೆಲಿಫೋನ್ ಕನೆಕ್ಷನ್ ಬೇಕಾಗುತ್ತೆ. ಅವನ್ನೆಲ್ಲವನ್ನ ಮಾಡಿ ಇಂಟರ್ನೆಟ್ ನಮ್ಗೆ ಬೇಕಲ್ಲ, ಅದಕ್ಕೆ ಟೆಲಿಫೋನ್ ಬೇಕಾಗುತ್ತೆ. ಕೇವಲ ಟೆಲಿಫೋನ್ ಇದ್ರೆ ಸಾಕಾಗೋದಿಲ್ಲ, ಅದ್ರ ಜೊತೆಗೆ ಮೋಡಮ್ ಅಂತಕ್ಕಂಥದ್ದು, ಅಂದ್ರೆ ನಮ್ಮ ವಾಯ್ಸ್ ಮಾಡ್ಯುಲೇಷನ್ಸ್ ಅನ್ನ ನಮ್ಮ ಡಿಜಿಟಲ್ ಮಾಡ್ಯುಲೇಷನ್ಸ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ, ನೀವೆಲ್ಲರೂ ಮೋಡಮ್ ಅಂತ ಹೆಸರು ಕೇಳಿರ್ಬೋದು. ಇಂಟರ್ನೆಟ್ ಹಾಕ್ಲಿಕ್ಕೆ ನಿಮ್ಗೊಂದು ಡಿವೈಸ್, ಅದು ಟೆಲಿಫೋನ್ ಕನೆಕ್ಷನ್ ಇರುತ್ತೆ, ಅದಕ್ಕೆ ಒಂದು ಮೋಡಮ್ ಅಂತೇಳಿ ಒಂದು ಬಾಕ್ಸ್ ತಂದು ಕುಂದಿರ್ಸ್ತಾರೆ, ಆ ಬಾಕ್ಸ್ ಇಂದ ಕಂಪ್ಯೂಟರ್ ಕನೆಕ್ಷನ್ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಏನು ಆ ನಂತರ ನಾವು ಇಂಟರ್ನೆಟ್ ಅನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅಂದ್ರೆ ಅಲ್ಲಿ ಟೆಲಿಫೋನ್ ಆಡಿಯೋ ಏನು ಫ್ರೀಕ್ವೆನ್ಸಿ ಇರುತ್ತೆ ಅದನ್ನ ಟೆಕ್ಸ್ಟ್ ಫ್ರೀಕ್ವೆನ್ಸಿಗೆ ಮಾಡ್ಯುಲೇಷನ್ಸ್ ಅನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡಿವೈಸ್ ಅನ್ನ ಮೋಡಮ್ ಅಂತೇಳಿ ಕರಿತೀವಿ, ಅದು ಬೇಕಾಗುತ್ತೆ. ಇನ್ನು ಅವುಗಳನ್ನ ಕನೆಕ್ಷನ್ ಮಾಡ್ಲಿಕ್ಕೆ ಕೇಬಲ್ಸ್ ಬೇಕಾಗುತ್ತೆ, ನೆಟ್ವರ್ಕಿಂಗ್ ಕನೆಕ್ಷನ್ ಮಾಡ್ಲಿಕ್ಕೆ. ಆಮೇಲೆ ಸ್ವಿಚ್ ಬೇಕಾಗುತ್ತೆ, ರೂಟರ್ ಬೇಕಾಗುತ್ತೆ, ಅದರ್ ಕನೆಕ್ಟಿಂಗ್ ಡಿವೈಸಸ್ ಏನೇನು ಅವಕ್ಕೆಲ್ಲ ಅವನ್ನೆಲ್ಲ ಕನೆಕ್ಟ್ ಮಾಡ್ಲಿಕ್ಕೆ ಎಲ್ಲ ಡಿವೈಸಸ್ ಬೇಕಾಗುತ್ತೆ. ಕೆಲವೊಂದಿಷ್ಟು CDs ಬೇಕಾಗುತ್ತೆ, DVDs ಬೇಕಾಗುತ್ತೆ, ಎಕ್ಸ್ಟರ್ನಲ್ ಸ್ಟೋರೇಜ್ಗೋಸ್ಕರ ನಿಮ್ಗೆ ಹಾರ್ಡ್ ಡಿಸ್ಕ್ ಬೇಕಾಗುತ್ತೆ, ಪೆನ್ ಡ್ರೈವ್ ಬೇಕಾಗುತ್ತೆ. ಇವಷ್ಟೇ ಇದ್ರೆ ಸಾಕಾಗೋದಿಲ್ಲ, ಅದಕ್ಕೆ ಒಂದು UPS ಅಂತ ಹೇಳಿದ್ರೆ ಬ್ಯಾಟ್ರಿ ಕನೆಕ್ಷನ್ಸ್, ಕರೆಂಟ್ ಪವರ್ ಸಪ್ಲೈ ಇರ್ಲೇಬೇಕಲ್ಲ ಕಂಟಿನ್ಯೂಸ್ ಆಗಿ, ಅದಕ್ಕೆ UPS ಅಂತ ಹೇಳಿ ಕರಿತೀವಿ. UPS ಲಾಂಗ್ ಫಾರ್ಮ್ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಕಾಮನ್ ಆಗಿ UPS ಅಂತೇಳಿ ಅಥವಾ UPS ಬ್ಯಾಟ್ರಿ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಒಂದು ಡಿಜಿಟಲ್ ಲೈಬ್ರರಿ ಮಾಡ್ಬೇಕಂದ್ರೆ ಈ ಎಲ್ಲಾ ವಸ್ತುಗಳ ಅವಶ್ಯಕತೆ ನಮಗಿದೆ ಅಂತೇಳಿ. ಓಕೆ, ಇವು ಹಾರ್ಡ್ವೇರ್ ಆಯ್ತು. ಅಂದ್ರೆ
ಡಿಜಿಟೈಸೇಷನ್ ಪ್ರಾಸೆಸ್ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳು ನಿಮಗೆ ತೋರಿಸ್ತಾ ಇದೆ ನೋಡ್ರಿ. ಇನ್ ದಿ ಪಾಸ್ಟ್ ಫ್ಯೂ ಇಯರ್ಸ್ ಪ್ರೊಸೀಜರ್ಸ್ ಫಾರ್ ಡಿಜಿಟೈಸಿಂಗ್ ಬುಕ್ಸ್ at high speed and comparatively low cost have improved considerably, with the result that it is now possible to digitize millions of books per year. Google Book Scanning Project is also working with the libraries to offer digitized books. ನಾವು ಅವಾಗ ಏನ್ ಮಾಡ್ತಾ ಇದ್ವಿ ಅಂದ್ರೆ, ಒಂದು ಪುಸ್ತಕ ಡಿಜಿಟೈಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅವಾಗ ಬಹಳ ಕಷ್ಟ ಇತ್ತು. ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡ್ರಿ, ಇಲ್ಲೊಂದು ಚಿತ್ರ ತೋರಿಸ್ತಾ ಇದ್ದೀನಿ. ಈ ಸೆಕೆಂಡ್ ಒನ್ ಪ್ರತಿಯೊಂದು ಪುಸ್ತಕನು ಅದರಲ್ಲಿಟ್ಟು ಸ್ಕ್ಯಾನ್ ಮಾಡೋದು ತೆಗೆಯೋದು ಮಾಡ್ತಾ ಇದ್ವಿ. ಅದಾದ ನಂತರ ಈ ಕಡೆ ಫಸ್ಟ್ ಒಂದು ಚಿತ್ರ ಇದೆಯಲ್ಲ ಅದು ಬಂತು, ಸ್ವಲ್ಪ ಫಾಸ್ಟ್ ಆಯ್ತು. ಜಸ್ಟ್ ಪುಸ್ತಕವನ್ನು ತೆಗೆದಿಟ್ಬಿಟ್ರೆ ಒಂದ್ಸರಿ ಅದು ಫೋಟೋ ಹೊಡ್ಕೊಂತಂದ್ರೆ ಕ್ಯಾಮ್ರಾ ತರ ವರ್ಕ್ ಮಾಡುತ್ತೆ, ಅದು ಬುಕ್ PDF ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಇಲ್ಲಿ ಥರ್ಡ್ ಒಂದು ಚಿತ್ರ ಇದೆ, ಇದಕ್ಕೆ ಬುಕ್ ಸ್ಕ್ಯಾನರ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಪೇಜ್ ತಾನೇ ತಿರುವು ಹಾಕುತ್ತೆ, ಅದರಲ್ಲಿ ಇರ್ತಕ್ಕಂಥದ್ದನ್ನೆಲ್ಲವನ್ನ ಫೋಟೋ ಹೊಡಿತಾ ಅದನ್ನ PDF ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಲಾಸ್ಟ್ ಒಂದು ಪಿಕ್ಚರ್ ಇದೆ, ಅದು ನಮ್ಮಲ್ಲಿ ಈಗ ಇರ್ತಕ್ಕಂಥದ್ದು ಅದೇ ಬುಕ್ ಸ್ಕ್ಯಾನರ್ ಅಂತ ಹೇಳಿ. ಪ್ರತಿಯೊಂದನ್ನು ಪೇಜ್ ನಾವೇ ಹೊಳಸ್ತಕ್ಕಂಥದ್ದು, ಅದರಲ್ಲಿ ಇಟ್ಟು ಸ್ಕ್ಯಾನ್ ಮಾಡ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಇತ್ತು. ಅಂದ್ರೆ ಈ ರೀತಿ ವ್ಯವಸ್ಥೆ ಇತ್ತೀಚೆಗೆ ಬಹಳ ಸುಲಭ ಆಗಿದೆ. ಏನು ಫಾಸ್ಟ್ ಸ್ಕ್ಯಾನರ್ಸ್ ಅಂತ, ಪುಸ್ತಕಗಳನ್ನ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಆಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ವಿಡಿಯೋ ರೆಕಾರ್ಡ್ ಮಾಡಿರ್ತಕ್ಕಂಥದ್ದನ್ನಾಗಿರ್ಬೋದು, ಎಲ್ಲವನ್ನ ನಾವು ಇದು ಮಾಡ್ಲಿಕ್ಕೆ ಟೆಕ್ನಾಲಜಿ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಅತಿ ಬೇಗ ಅವನ್ನ ಡಿಜಿಟಲೈಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲ, ಈ ಗೂಗಲ್ ಬುಕ್ ಅಂತ ಸಿಗ್ತಾ ಇದೆ. ಈಗಾಗಲೇ ಕೆಲವೊಂದಿಷ್ಟು ಸ್ಕ್ಯಾನಿಂಗ್ ಪ್ರಾಜೆಕ್ಟ್ ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಸಬ್ಜೆಕ್ಟ್ ಅಥವಾ ವಿಷಯಗಳ ಕೆಲವೊಂದಿಷ್ಟು ಪುಸ್ತಕಗಳನ್ನ ಡಿಜಿಟಲೈಸ್ ಮಾಡಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ನಿಮಗೆ ಇಂಟರ್ನೆಟ್ ನಲ್ಲಿ ಕೊಡ್ತಾರೆ. ಅವುಗಳನ್ನು ಸಹ ನೀವು ಫ್ರೀ ಆಫ್ ಕಾಸ್ಟ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಅಥವಾ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಲೈಬ್ರರಿಗೆ ಅದನ್ನ ನೀವು ಸೇರಿಸಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು. ಓಕೆ, ಅಂದ್ರೆ ಗೂಗಲ್ ಪುಸ್ತಕ ಅಂತಕ್ಕಂಥದ್ದನ್ನ ಯೋಜನೆಯಲ್ಲಿ ಈಗ ಸದ್ಯ ಪ್ರಗತಿಯಲ್ಲಿದೆ. ಇದು ಬೇಕಾದಷ್ಟು ಪುಸ್ತಕಗಳನ್ನ ಅದರಿಂದ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಲೈಬ್ರರಿ ಮಾಡ್ಕೊಂಡು ಅದರಲ್ಲಿ ನೀವು ಅದನ್ನ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಇಷ್ಟೇ ಇದ್ರೆ ಸಾಕಾಗಲ್ಲ, ಅದಕ್ಕೆ ಸಾಫ್ಟ್ವೇರ್ ಬೇಕಾಗತ್ತೆ, ತಂತ್ರಾಂಶ ಬೇಕಾಗತ್ತೆ. ಇವನ್ನೆಲ್ಲವೂ ಇಟ್ಕೊಂಡ್ವಿ, ನಾವು ಡಿಜಿಟಲೈಸ್ ಮಾಡ್ಕೊಂಡ್ವಿ, ಹಾರ್ಡ್ವೇರ್ಸ್ ಎಲ್ಲ ತಂದಿಟ್ಕೊಂಡ್ವಿ, ಬುಕ್ ಕ್ಯಾಟಲಾಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಇವೆಲ್ಲ ರೆಡಿ ಆದ್ಮೇಲೆ ಒಂದು ಸಾಫ್ಟ್ವೇರ್ ಬೇಕಾಗತ್ತೆ. ಏನ್ ಸಾಫ್ಟ್ವೇರ್ ಅಂತ ಹೇಳಿದ್ರೆ, ಅದನ್ನ ಡಿಸೈನ್ ಮಾಡ್ತಕ್ಕಂಥದ್ದು. ಡಿಸೈನ್ ಆದ್ಮೇಲೆ ಅದಕ್ಕೊಂದು ಶೆಲ್ಫ್ಸ್, ನಾವ್ ಹೆಂಗೆ ಲೈಬ್ರರಿಲಿ ಫಿಸಿಕಲ್ ಆಗಿ ಶೆಲ್ಫ್ಸ್ ಎಲ್ಲ ಸಪರೇಟ್ ಶೆಲ್ಫ್ಸ್ ಮಾಡಿರ್ತೀವಿ, ಆ ರೀತಿ ಮಾಡ್ಲಿಕ್ಕೆ ಒಂದು ಸಾಫ್ಟ್ವೇರ್ ಬೇಕಾಗತ್ತೆ. ಯೂಸರ್ಸ್ ಅಟೆಂಡ್ ಮಾಡ್ಲಿಕ್ಕೆ, ಪ್ರತಿಯೊಬ್ರು ಅದನ್ನ ಬುಕ್ ಆಕ್ಸೆಸ್ ಮಾಡ್ತಕ್ಕಂಥದ್ದು ಹೆಂಗೆ ಏನು ಅಂತಕ್ಕಂಥ ಒಂದು ಡಿಸೈನ್ ಮಾಡ್ತಕ್ಕಂಥದ್ದನ್ನ ನಾವು ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. ಲೈಬ್ರರಿ ಸಾಫ್ಟ್ವೇರ್ ಅಂತ ಹೇಳಿ ಕರಿತೀವಿ. There are a number of software packages for use in general digital libraries. ಬೇಕಾದಷ್ಟು ನಮಗೆ ತಂತ್ರಾಂಶಗಳು ಸಿಗುತ್ತೆ. ಫ್ರೀ ಆಫ್ ಕಾಸ್ಟ್ ನಲ್ಲಿ ಕೆಲವೊಂದಿಷ್ಟು ಸಿಗುತ್ತೆ, ಆದ್ರೆ ಅವು ಅಷ್ಟೊಂದು ವರ್ತ್ ಇರೋದಿಲ್ಲ. ಇನ್ನು ಪೇಡ್ ವರ್ಷನ್ ಹೋದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ, ಸೆಕ್ಯೂರಿಟಿ ಇರುತ್ತೆ, ಬೇಕಾದಷ್ಟು ಇರುತ್ತೆ. ಇಲ್ಲಿ ನೋಡ್ರಿ, ಇಲ್ಲೊಂದು ನಿಮ್ ಕೆಳಗಡೆ ಚಿತ್ರದಲ್ಲಿದೆ ಇ ಶೆಲ್ಫ್ ಅಂತಕ್ಕಂಥ ಒಂದು ಡಿಜಿಟಲ್ ಲೈಬ್ರರಿ ಸಾಫ್ಟ್ವೇರ್. ಅದು ಇ ಶೆಲ್ಫ್ ಅಂತಕ್ಕಂಥದ್ದು, ಅದನ್ನ ನಾವು ಕ್ರಿಯೇಟ್ ಮಾಡ್ಲಿಕ್ಕೆ, ಡಿಜಿಟೈಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಓಕೆ, ಒಂದೇ ನಿಮಿಷ. ಹೌದಾ? ಓಕೆ ಫ್ರೆಂಡ್ಸ್, ಒಂದು ಸೂಚನೆ ಇದೆ. ನನ್ನ ಕ್ಲಾಸ್ ಮುಗಿದ್ಮೇಲೆ ಪ್ರಿನ್ಸಿಪಲ್ರು ಇದೇ ಇದರಲ್ಲೇ ಕಂಟಿನ್ಯೂ ಮಾಡ್ತಾರೆ. 1-2 ನಿಮಿಷ ಏನೋ ಸೂಚನೆ ಕೊಡ್ತಾರಂತೆ ಅಬೌಟ್ ಯುವರ್ ಅಕಾಡೆಮಿಕ್ ಇದ್ರ ಬಗ್ಗೆ. ನಿಮ್ಗೆ ಪ್ರಿನ್ಸಿಪಲ್ರು ಸೂಚನೆ ಕೊಡ್ತಾರೆ, ಆ ನಂತರನೇ ಕ್ಲಾಸ್ ಕ್ಲೋಸ್ ಮಾಡೋಣ ಅಂತ. ಕೇಳಿಸ್ತಾ ಇದೆಯಲ್ಲ ನಾನು ಹೇಳ್ತಾ ಇರೋದು? ಹಲೋ, ಓಕೆ. ಇದು ಕ್ಲಾಸ್ ಮುಗಿದ್ಮೇಲೆ ಪ್ರಿನ್ಸಿಪಲ್ ಇದೇ ಇದರಲ್ಲೇ ಕಂಟಿನ್ಯೂ ಮಾಡ್ತಾರೆ. 1-2 ನಿಮಿಷ ನಿಮ್ಗೆ ಎಕ್ಸಾಮ್ ಬಗ್ಗೆ ಏನೋ ಇನ್ಫಾರ್ಮೇಶನ್ ಕೊಡೋದಿದೆ, ಮಾತಾಡ್ತಾರೆ. ಅದಕ್ಕೆ ಕ್ಲಾಸ್ ಮುಗಿದ ನಂತರ ಅವ್ರು 2 ನಿಮಿಷ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಓಕೆ, ನಾವ್ ಇಲ್ಲಿ ಈ ಕಡೆ ಬರೋದಾದ್ರೆ ಸಾಫ್ಟ್ವೇರ್ಸ್, ಅದೇ ಡಿಸೈನ್ ಮಾಡ್ಲಿಕ್ಕೆ ಸಾಫ್ಟ್ವೇರ್ ಬೇಕಾಗುತ್ತೆ. ಫ್ರೀ ಆಫ್ ಕಾಸ್ಟ್ ನಮಗೆ ಗೂಗಲ್ ಅಲ್ಲಿ ಬೇಕಾದಷ್ಟು ಸಾಫ್ಟ್ವೇರ್ ಸಿಗುತ್ತೆ. ಅವನ್ನೆಲ್ಲ ಯೂಸ್ ಮಾಡ್ಕೊಂಡ್ರೆ ನಮಗೆ ಸೆಕ್ಯೂರ್ಡ್ ಇರೋದಿಲ್ಲ. ಅದ್ರ ಜೊತೆಗೆ ನಮ್ಮ ಇರ್ತಕ್ಕಂಥ ಡಿಜಿಟಲೈಸ್ ಮೆಟೀರಿಯಲ್ಸ್ ಅದನ್ನ ಬೇರೆಯವ್ರಿಗೆ ಶೇರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಬೇಡ ಅಂತ ಹೇಳಿದ್ರೆ ಪೇಡ್ ವರ್ಷನ್ಸ್ ನಾವು ತಗೊಂಡ್ವಿ ಅಂತ ಹೇಳಿದ್ರೆ ನಮ್ಗೆ ಒಂದು ಸೆಕ್ಯೂರ್ಡ್ ಇರುತ್ತೆ, ಹೆಂಗ್ ಬೇಕಂಗ್ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್, ಸಾಫ್ಟ್ವೇರ್ ವಿಚ್ ಫೋಕಸಸ್ ಪ್ರೈಮರ್ಲಿ ಆನ್ ಪ್ರಿಸರ್ವೇಷನ್ ಅಂಡ್ ಆಕ್ಸೆಸ್ ಆಫ್ ಲೋಕಲಿ ಪ್ರೊಡ್ಯೂಸ್ಡ್ ಡಾಕ್ಯುಮೆಂಟ್ಸ್. ಇವೆಲ್ಲ ತಂತ್ರಾಂಶಗಳು ಏನ್ ಮಾಡುತ್ತೆ ಅಂದ್ರೆ, ಅವು ಎದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತವೆ ಅಂದ್ರೆ,
ನಮ್ಮಲ್ಲಿ ಇರ್ತಕ್ಕಂಥ ಇವುಗಳನ್ನ ಲೋಕಲಿ ಪ್ರೊಡ್ಯೂಸ್ಡ್ ಡಾಕ್ಯುಮೆಂಟ್ಸ್ ಅನ್ನ ಅದಕ್ಕೆ ಅಪ್ಲೋಡ್ ಮಾಡ್ಲಿಕ್ಕೆ, ಆಮೇಲೆ ಅವುಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಪರ್ಟಿಕ್ಯುಲರ್ಲಿ ಲೋಕಲಿ ಪ್ರೊಡ್ಯೂಸ್ಡ್ ಅಕಾಡೆಮಿಕ್ ಔಟ್ಪುಟ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಲೈಬ್ರರಿ ಸಾಫ್ಟ್ವೇರ್. ಈ ತಂತ್ರಾಂಶ ಸ್ಥಳೀಯವಾಗಿ ತಯಾರಿಸಿರ್ತಕ್ಕಂಥ ದಾಖಲೆಗಳನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥದ್ದು. ವಾರ್ಷಿಕವಾಗಿ ಶೈಕ್ಷಣಿಕ ದಾಖಲೆಗಳನ್ನ ನಿರ್ವಹಿಸುವ ಗ್ರಂಥಾಲಯ ತಂತ್ರಾಂಶ ಇವಾಗಿರುತ್ತೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಸಾಫ್ಟ್ವೇರ್ಸ್ ಅಂತ ಹೇಳಿದ್ರೆ ವಿದೌಟ್ ಸಾಫ್ಟ್ವೇರ್ ನಾವು ಇವುಗಳನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕೆಲವೊಂದಿಷ್ಟು ರೆಫರ್ಡ್ ಸಾಫ್ಟ್ವೇರ್ಸ್ ಇರುತ್ತೆ. ಆ ಸಾಫ್ಟ್ವೇರ್ ಯೂಸ್, ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಸಾಫ್ಟ್ವೇರ್ಸ್ ತೋರಿಸ್ತೀನಿ ಯಾವ್ಯಾವ ಸಾಫ್ಟ್ವೇರ್ಸ್ ಇದೆ ಅಂತ ಹೇಳಿ. ಇಲ್ಲಿ ನೋಡ್ರಿ, ಗ್ರೀನ್ ಸ್ಟೋನ್ ಡಿಜಿಟಲ್ ಲೈಬ್ರರಿ ಸಾಫ್ಟ್ವೇರ್ ಅಂತಕ್ಕಂಥದ್ದಿದೆ, ಅದನ್ನ ಯೂಸ್ ಮಾಡ್ಕೋಬಹುದು. ಕೋಹಾ ಫ್ರೀ ಲೈಬ್ರರಿ ಸಿಸ್ಟಮ್ ಅಂತಕ್ಕಂಥದ್ದಿದೆ. ಅಜಿಲ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತಕ್ಕಂಥ ಒಂದು ಡಿಜಿಟಲ್ ಸಾಫ್ಟ್ವೇರ್ ಇದೆ. ಟ್ರಿನಿಟಿ ಅಂತಿದೆ. ಈ ರೀತಿ ಫ್ರೀ ಆಫ್ ಕಾಸ್ಟ್ ನಲ್ಲಿ ಬೇಕಾದಷ್ಟು ಸಾಫ್ಟ್ವೇರ್ಸ್ ನಮಗೆ ಸಿಗುತ್ತೆ. ಅವುಗಳನ್ನ ನಾವು ಯೂಸ್ ಮಾಡ್ಕೊಂಡು ಒಂದು ಡಿಜಿಟಲ್ ಲೈಬ್ರರಿ ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ಇದನ್ನ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ಆದ್ರೆ ಏಜೆನ್ಸಿ ವೈಸು ಅಥವಾ ಆರ್ಗನೈಸೇಷನ್ಸ್ ಅಥವಾ ಕಾಲೇಜಸ್ ಇಂಥವ್ನ ಮಾಡ್ಕೊಳ್ಳಿಕ್ಕೆ ಈಸಿ ಆಗಿರುತ್ತೆ. ಓಕೆ, ಇಲ್ಲೊಂದು ಚಿತ್ರ ನಿಮ್ಮ ಎದುರಿಗೆ ಒಂದು ಚಿತ್ರ ಬಂದಿದೆ. ಇದು ಓವರ್ ವ್ಯೂ ಇದೆ, ಯಾವ ರೀತಿ ನಾವು ಡಿಜಿಟಲೈಸ್ ಮಾಡಿ ಹೆಂಗೆ ಮಾಡ್ತೀವಿ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನಿಮಗೆ ಮಧ್ಯ ಕ್ಲೌಡ್ ಟೈಪ್ ಇರ್ತಕ್ಕಂಥದ್ದು ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳಿ ಕರಿತೀವಿ. ಇದು ಇಂಟರ್ನೆಟ್ ಅಂತ ಹೇಳಿ. ಇಲ್ಲಿ ಕೆಳಗಡೆ ಇದೆ, ನನ್ನ ಕರ್ಸರ್ ಇದು ಆಗ್ತಾ ಇದೆ. ಇದಕ್ಕೆ ಸರ್ವರ್ ಅಂತ ಹೇಳಿ ಕರಿತೀವಿ. ಇದು ಸರ್ವರ್, ಎಲ್ಲೋ ಒಂದ್ ಹತ್ರ ಸರ್ವರ್ ಇಟ್ಟಿರ್ತಾರೆ ಇಂಟರ್ನೆಟ್ನವರು. ನಾವು ಸ್ಟೋರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಲೋಕಲ್ ಲೈಬ್ರರಿ ಇಲ್ಲಿದೆ. ಇದು ಎಲ್ಲವೂ ಇಂಟರ್ನೆಟ್ ಕನೆಕ್ಟೆಡ್ ಆಗಿರತ್ತೆ. ಇಲ್ಲಿ ನೋಡ್ರಿ, ಇಮೇಲ್ ಸರ್ವರ್, ಆಪ್ ಸರ್ವರ್, ಡಾಟಾಬೇಸ್ ಸರ್ವರ್, ಪ್ರತಿಯೊಂದು ನಾವ್ ಏನೇ ಡಿಜಿಟಲೈಸ್ ಮಾಡಿದ್ರು ಸಹ ಇಲ್ಲಿ ಡಿಜಿಟಲ್ ಮಾಡಿದ್ರು ಒಂದು ಸರ್ವರ್ ಬೇಕಾಗುತ್ತೆ ನಮಗೆ. ಆ ಸರ್ವರ್ ನಲ್ಲಿ ಎಲ್ಲ ಸ್ಟೋರ್ ಆಗಿರುತ್ತೆ. ಅಲ್ಲ, ಅದನ್ನ ನೀವು ಕಾಲೇಜ್ ನಲ್ಲಾದ್ರೂ ಇಟ್ಕೋಬಹುದು ಅಥವಾ ಇಂಟರ್ನೆಟ್ ಬೇಸ್ಡ್ ಸರ್ವರ್ಸ್ ಅಲ್ಲೂ ಅದನ್ನ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈ ರೀತಿ ನಾವೆಲ್ಲ ಸ್ಟೋರೇಜ್ ಮಾಡಿದ ಮೇಲೆ ಇಲ್ಲಿ ಯೂಸರ್ 1, ಯೂಸರ್ 2, ಯೂಸರ್ 3 ಇವ್ರು ಕಂಪ್ಯೂಟರ್ ಥ್ರೂ, ಮೊಬೈಲ್ ಥ್ರೂ, ಲ್ಯಾಪ್ಟಾಪ್ ಥ್ರೂ ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ನಿಮಗೆ ಡಿಜಿಟಲ್ ಲೈಬ್ರರಿ ಅಂದ್ರೇನು, ಅದು ಹೆಂಗೆ ಶೇರ್ ಆಗುತ್ತೆ ಅಂತಕ್ಕಂಥದ್ದು ಜಸ್ಟ್ ಒಂದು ಪಿಕ್ಚರ್ ಮೂಲಕ ತೋರಿಸ್ಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡಿದ್ದೀನಿ. ಓಕೆ, ಇದು ಲಂಡನ್ ನಲ್ಲಿ ಇರ್ತಕ್ಕಂಥ ಒಂದು ಡಿಜಿಟಲ್ ಲೈಬ್ರರಿ ಪಿಕ್ಚರ್. ಇದು ನೋಡ್ರಿ, ಎಲ್ಲೂ ಅಲ್ಲಿ ಪುಸ್ತಕಗಳು ಇಲ್ಲ, ಡೈರೆಕ್ಟ್ ಎಲ್ಲವನ್ನು ಕಂಪ್ಯೂಟರ್ ಥ್ರೂ ಆಕ್ಸೆಸ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ನಿಮಗೆ ಇಲ್ಲಿ ತೋರಿಸ್ತೀನಿ ನಿಮಗೆ. ಇದು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು. ಹಲೋ, ಹಾ ಹೇಳಿ. ಹಲೋ ಪವನ್ ಕುಮಾರ್, ಪವನ್ ಮ್ಯೂಟ್ ಮಾಡ್ರಿ. ಹಾ, ಇಲ್ಲಿ ನಿಮ್ಮ ಎದುರಿಗೆ ಒಂದು ಪೋರ್ಟಲ್ ಓಪನ್ ಮಾಡಿದ್ದೀನಿ. ಇದು ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ, ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಪೋರ್ಟಲ್. ಇದರಲ್ಲಿ ನೀವು ಇದಕ್ಕೆ ಮೆಂಬರ್ ಆಗ್ಬೋದು. ಮೆಂಬರ್ ಆದ್ರಿ ಅಂತ ಫ್ರೀ ಆಫ್ ಕಾಸ್ಟ್ ನಲ್ಲೇ ಇದೆ. ಇದು ಫ್ರೀ ಆಫ್ ಕಾಸ್ಟ್ ನಲ್ಲಿ ನೀವು ಮೆಂಬರ್ ಆದ್ರಿ ಅಂತ ಹೇಳಿದ್ರೆ ಇವೆಲ್ಲವೂ ವೆಬ್ಸೈಟ್ ನೀವು ಉಪಯೋಗ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸ್ಕೂಲ್ ಇದೆ, CBSE ಎಕ್ಸಾಮಿನೇಷನ್ ಇದೆ, ಇಂಜಿನಿಯರಿಂಗ್ ಸೆಕ್ಷನ್ ಇದೆ, ಸೈನ್ಸ್ ಸೆಕ್ಷನ್ ಇದೆ, ಆರ್ಟ್ಸ್ ಸೆಕ್ಷನ್ ಬೇಕಾದ್ರೆ ಹ್ಯುಮ್ಯಾನಿಟೀಸ್ ಅಂತಿದೆ, ಲಿಟರೇಚರ್ ಸೆಕ್ಷನ್ ಇದೆ, ಲಾ ಅಂಡ್ ಮ್ಯಾನೇಜ್ಮೆಂಟ್ ಸೆಕ್ಷನ್ ಇದೆ. ಇಲ್ಲಿ ಕೆಳಗಡೆ ಬಂದ್ರೆ ಸ್ಕಾಲರ್ಲಿ ಪಬ್ಲಿಕೇಶನ್ಸ್ ಇದೆ, ಡಾಟಾ ಸೆಟ್ಸ್ ಅಂತಿದೆ, ಡಾಕ್ಯುಮೆಂಟ್ಸ್ ಅಂಡ್ ವಿಡಿಯೋಸ್ ಅಂತಿದೆ, ಜರ್ನಲ್ಸ್ ಅಂಡ್ ಕಾನ್ಫರೆನ್ಸಸ್ ಅಂತಿದೆ, ಐಡಿಯಾಸ್ ಅಂಡ್ ಫಂಡಿಂಗ್. ನಿಮಗೆ ಇನ್ನೊಂದು ನಿಮ್ ಕರ್ನಾಟಕ ಇದ್ರ ತೋರಿಸ್ತೀನಿ ಡಿಜಿಟಲ್ ಲೈಬ್ರರೀಸ್, ಅದನ್ನ ತೋರಿಸಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾ, ಇಲ್ಲಿ ಜಸ್ಟ್ ನಾನು ಮೆಂಬರ್ ಆಗಿದ್ದೀನಿ, ನಾನು ಅದನ್ನ ಲಾಗಿನ್ ಆಗಿದ್ದೀನಿ ಈಗಾಗಲೇ. ಇದು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಲೈಬ್ರರಿ ಬೆಂಗಳೂರು, ಇದು ಅಂದ್ರೆ ಕರ್ನಾಟಕದ್ದು. ನಾನು ಬೆಂಗಳೂರು ಲೈಬ್ರರಿ ಒಂದು ಓಪನ್ ಮಾಡಿದ್ದೀನಿ. ಇಲ್ಲಿ ವೆಲ್ಕಮ್ ಟು ರಾಘವೇಂದ್ರ ಮಾಡಳ್ಳಿ ಅಂತ ಬಂದಿದೆ, ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊಳ್ತೇನೆ. ಹಾ, ಇದ್ರ ಆಗಿದ್ದೀನಿ, ಲಾಗಿನ್ ಆಗಿದ್ದಕ್ಕೆ ಇವೆಲ್ಲವನ್ನು ಯೂಸ್ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಇದೆ. ನೋಡ್ರಿ, ಇದು ಡಿಜಿಟಲ್ ಲೈಬ್ರರಿ ಯಾವ ರೀತಿ ಇದೆ ಅಂತ ಮೇಲೆ ಒಂದು ಗವರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಲೈಬ್ರರೀಸ್ ಅಂತ ಹಾಕಿದ್ರೆ ಅದು ವೆಬ್ ಡಿಸೈನ್ ಯಾವ ರೀತಿ ಮಾಡಿರ್ತೀವಿ ಆ ರೀತಿ. ಇಲ್ಲಿ ಯಾರು ಅದರಲ್ಲಿ ಎಕ್ಸೆಸ್ ಆಗಿರ್ತಾರೆ ಅವ್ರ ಹೆಸರು ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಆಫರ್ಸ್ ಇದೆ. 1020 ಕಾಯಿನ್ಸ್ ಇದೆ. ಈಗ ನಾನು ಓದಿರ್ತಕ್ಕಂಥದ್ದು ಎಷ್ಟಿದೆ, 0 ಓದಿರ್ತಕ್ಕಂಥದ್ದು, ಅಥವಾ ಅದನ್ನ ಏನಾದ್ರು ವಿಡಿಯೋಸ್ ನೋಡಿದ್ರೆ ಎಷ್ಟು ವಿಡಿಯೋಸ್ ನೋಡಿದೀವಿ. ಇಲ್ಲಿ ಕ್ವಿಜ್ ಟೈಪ್ ಇದಾವೆ, ಅವರೇ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಆನ್ಸರ್ ಮಾಡಿರ್ತಕ್ಕಂಥದ್ದು. ಜಸ್ಟ್ ನಿಮ್ಗೆ ಹೇಳ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಬೆಳಗ್ಗೆ ಬಂದು ನಾನು ಇದಕ್ಕೆ ಸೈನ್ ಇನ್ ಆಗಿದ್ದೀನಿ, ಯಾವ ರೀತಿ ಇದೆ ಅಂತಕ್ಕಂಥದ್ದು. ನೋಡ್ರಿ, ಇಲ್ಲಿ ಲೆಫ್ಟ್ ಸೈಡ್ ಇ ಬುಕ್ಸ್ ಅಂತಿದೆ, ಆರ್ ವಿಡಿಯೋಸ್ ಎಷ್ಟಿದೆ, ಅದು 10,63,044
ಇ ಬುಕ್ಸ್ ಆರ್ ವಿಡಿಯೋಸ್ ಇದೆ, ಇದಕ್ಕೆ ಅಪ್ಲೋಡ್ ಆಗಿರ್ತಕ್ಕಂಥದ್ದು ಅದು ಇದೆ. ಇಲ್ಲಿ ಸಿಮ್ಯುಲೇಷನ್ ಲ್ಯಾಬ್ಸ್ ಅಂತಿದೆ. ನಾವೆಲ್ಲ ಇದು ಮೊದಲು ಪುಸ್ತಕದ ನೋಡೋದಾದ್ರೆ ಕೆಲವೊಂದಿಷ್ಟು ಇಲ್ಲಿ ಪುಸ್ತಕಗಳು PDF ಫಾರ್ಮೆಟ್ ನಲ್ಲಿ ಇರುತ್ತೆ. ಅದನ್ನ ನೀವು ಪುಸ್ತಕದ ಟೈಪೇ ಓದ್ಕೊಂಡು ಹೋಗ್ಬೋದು. ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಸ್ಕ್ಯಾನಿಂಗ್ ಇರುತ್ತೆ, ಅದರಲ್ಲಿ ಬ್ಲರ್ ಇರೋದಿಲ್ಲ. ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಯಾವ್ದೋ ಇದೆ, ಮುಸುಕು ತೆಗಿಯ ಮಾಯಾಂಗನೆ ಅಂತಕ್ಕಂಥ MS ಪುಟ್ಟಣ್ಣ ಅವ್ರದ್ದು ಒಂದು ಪುಸ್ತಕ ಇದೆ. ಜಸ್ಟ್ ಅದನ್ನ ಹಂಗೆ ಕ್ಲಿಕ್ ಮಾಡ್ತೀನಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ. ಡಿಜಿಟಲ್ ಲೈಬ್ರರಿ ಯಾವ ರೀತಿ ಇದೆ ಅನ್ಲಿಕ್ಕೆ ನಿಮಗೆ ಕಾಣಿಸ್ತಾ ಇದೆಯಾ? ಆ ಪೇಪರ್ ಓಪನ್ ಆಯ್ತು, ಇದು ಪುಸ್ತಕ ಓಪನ್ ಆಯ್ತು, ಕಾಣಿಸ್ತಾ ಇದೆಯಾ ನಿಮ್ಗೆ? ಹಾ ಸರ್, ಕಾಣಿಸ್ತಾ ಇದೆ. ನೋಡ್ರಿ, ಜಸ್ಟ್ ಅದು ಪೇಜ್ ನಾನು ಇದನ್ನ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪೇಜ್ ಇದೆ, ಸೆಕೆಂಡ್ ಪೇಜ್ ಮುಸುಗ ತೆಗಿಯ ಮಾಯಾಂಗಿನಿ MS ಪುಟ್ಟಣ್ಣ ಅವ್ರದ್ದು ಎಲ್ಲ ಹಕ್ಕುಗಳನ್ನ ಕಾಯ್ದಿರಿಸ್ತಕ್ಕಂಥದ್ದು. ಇಲ್ಲಿ ಎಲ್ಲ ಪೇಜಸ್